ಶೇಕ್ ಆಗ್ಬಿಟ್ಟು ಹೋಗ್ತಾವನಂದ್ರೆ ಒಂದ್ ದುರಂತ ನಡೆದೈತೆ. ಎಲ್ಲಪ್ಪಿ ಮುಖ ತೋರ್ಸ. ಸುಮಾರಾಗಿದ್ದೇನಾ? ಅಯ್ಯಾ ಸ್ವಲ್ಪನೂ ಚೆನ್ನಾಗಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನು ಸೂಪರ್ ಡೂಪರ್ ರೆಡಿ ಆಗ್ಬಿಟ್ಟಿದ್ದೀನಿ. ಇಲ್ಲಿ ಶಿವಕುಮಾರ್ ಹೊಸ ಗೆಟಪ್ ಫ್ರೆಂಡ್ಸ್. ಹಿಂಗ್ ರೆಡಿ ಆಗೈತೆ ಅಂದ್ರೆ ಏನೋ ಮ್ಯಾಟ್ರ್ ಐತೆ ಅಂತ ಊರ್ಗ್ ಹೋಗ್ತಾ ಇದೀವಿ ಫ್ರೆಂಡ್ಸ್. ಏನಾದ್ರೂ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳಿರ್ತೈತಲ್ಲ, ಹಂಗಾಗಿ ಶಿವನ್ ಒಂದೇ ಹೋಗೋ ಪ್ಲಾನ್ ಇದ್ದಿದ್ದು. ಈಗ ಲಾಸ್ಟ್ ಮಿನಿಟ್ ಅಲ್ಲಿ ನಾನು ಬರ್ತೀನಿ ನಡಿ, ಈಗ ಹೆಂಗಿದ್ರು ಹೋಗ್ತಾ ಇದೀವಿ, ಮಧ್ಯಾಹ್ನ ಮೇಲೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ಈಗ ಇದ್ಬಿಟ್ಟು ಬೆಳಗ್ಗೆ ಬರೋದಾದ್ರೆ ಶಿವಾಗ ಬೈಕ್ ಓಡ್ಸಕ್ ಸರಿ ಹೋಗ್ತೈತಲ್ಲ, ನನ್ನ ಕರ್ಕೊಂಡು ಹೋಗಕ್ಕೆ ಶಿವಾಗ ಇಷ್ಟ ಆಗಲ್ಲ ಫ್ರೆಂಡ್ಸ್ ಯಾವಾಗ್ಲೂ. ಆದ್ರೂ ನಾನೇ ಬಲವಂತವಾಗಿ ಮನ ಮರದಿ ಬಿಟ್ಟು ರೆಡಿ ಆಗ್ತಾ ಇರ್ತೀನಿ ಒಂದೊಂದ್ಸಲ. ಹೊರಗಡೆ ಮನೇಲೆ ಇದ್ದಿದ್ದು ಬೋರ್ ಆಗ್ತಿದೆ, ಹೊರಗಡೆ ಸುತ್ತಾಡ್ಕೊ ಬಂದಂಗೆ ಆಗ್ತಿದೆ ಅಂತ ನನ್ನ ಅನಿಸಿಕೆ. ಆದ್ರೆ ಶಿವಾಗ ಇಷ್ಟ ಆಗಲ್ಲ. ಇಷ್ಟ ಆಯ್ತಾ ಇವತ್ತು ಕರ್ಕೋಕೆ? ಇಲ್ಲ. ಅದಕ್ಕೆ ತರ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಫ್ರೆಂಡ್ಸ್. ಸೆಕೆಂಡಲ್ಲಿ ಜಾಸ್ತಿ ಮೇಕಪ್ ಎಲ್ಲ ಮಾಡ್ಕೊಂಡ್ರೆ ಗೊತ್ತಲ್ಲ ಹೆಂಗಿರ್ತೈತೆ. ಇಲ್ಲಿ ಈ ತರ ಕ್ಲಿಪ್ಪು ಹಾಕೊಬಿಟ್ಟಿದ್ದೀನಿ, ಕೊತ್ತತ್ರ ಎಲ್ಲ ಫುಲ್ ಸೆಕೆ ಆಗ್ತೈತೆ ಅಂದ್ಬಿಟ್ಟು. ಬೇಜಾರಾಗೋ ವಿಷಯ ಏನಂದ್ರೆ ಇವನ್ನ ಬಿಟ್ಬಿಟ್ಟು ಹೋಗ್ತಾ ಇರೋದು ಮರಿಯಿಂದ. ಅದಕ್ಕೆ ಅವನು ಬೈಕ್ ಮೇಲೆ ರೂಢಿ ಮಾಡಿಸ್ಬೇಕಿತ್ತು, ಎತ್ತಾಕೊಂಡು ಹೋಗ್ಬೋದಿತ್ತು. ಅವಾಗ ಇವನ್ ಹುಟ್ಟದಾಗ ಬೈಕ್ ಇತ್ತಾ? ಹಾ ಇತ್ತು, ಅದ್ರ ಅಭ್ಯಾಸ ಮಾಡ್ಸಿಲ್ಲ ಫ್ರೆಂಡ್ಸ್ ನಾವು. ಸಾರಿ ಟಾಮ್ಸಿ, ಬಂದ್ಬಿಡ್ತೀವಿ ಬೇಗ, ಇಲ್ಲೇ ಮಲ್ಕೊಂಡಿರೋ. ಮನೆಯೊಳಗಲ್ಲ, ನಿನ್ ರೂಮಲ್ಲಿ. ಬೆಳಗ್ಗೆ ಮೊಟ್ಟೆ ಅನ್ನ ತಿಂದ ಫ್ರೆಂಡ್ಸ್. ಮಧ್ಯಾಹ್ನಕ್ಕೆ ಇದು ಸಂಜೆಗೆ ಅವ್ರಿಗೆ ಹೇಳಿದೀವಿ ಹಾಲು ತಂದ್ಕೊಟ್ಟ. ಅವ್ರಿಗೆ ಹಾಲು ತಂದ್ಕೊಟ್ಟಿದ್ವಿ, ಸ್ವಲ್ಪ ಅನ್ನ ಮಿಕ್ಸ್ ಮಾಡಿ ಹಾಕ್ಬಿಡ್ರಿ ಅಂತ ಅಂದ್ಬಿಟ್ಟು. ಹಂಗಾಗಿ ಹೋಗ್ಬಿಟ್ಟು ಬೆಳಗ್ಗೆ ಬರೋದು ಫ್ರೆಂಡ್ಸ್. ಒಂದಿನ ಟಾಮು ಹುಷಾರಾಗಿರ್ತಾನೆ, ಅವನೇನು ಪರವಾಗಿಲ್ಲ ಫ್ರೆಂಡ್ಸ್, ಇಲ್ಲಿ ಮಲ್ಕೊಂಡೇ ಇರ್ತಾನೆ. ಅಭ್ಯಾಸ ಆಗೈತೆ ಅವನಿಗೆ, ಸ್ವಲ್ಪ ಬೇಜಾರೇ ಆಗ್ತೈತೆ. ಬರ್ಲೇಬೇಕಪ್ಪಿ, ಬರ್ಲೇಬೇಕಾ? ಲಾಸ್ಟ್ ಮಿನಿಟಲ್ಲಿ ಮನ್ಸು ಬರ್ತಾ ಇಲ್ಲ ಫ್ರೆಂಡ್ಸ್ ಹೋಗಕ್ಕೆ. ಬಿಸಿಲು ಕಂಡ್ರೆ ಭಯ ಆಗ್ತೈತೆ, ಟಾಮನ್ ಬಿಟ್ಟು ಹೋಗಕ್ಕೆ ಮನ್ಸು ಆಗ್ತಾ ಇಲ್ಲ, ಎರಡೂ ಮಿಕ್ಸ್ ಆಗಿ. ಬರ್ಲೇಬೇಕಪ್ಪಿ? ಬರೋದ್ ಬೇಡ, ಇದ್ಬಿಡು ಹೋಗ್ಲಿ ಅಂತ ಹೇಳಕ್ ಮನ್ಸು ಬತ್ತೈತೆ. ಆದ್ರೆ ರುದ್ರ ತಾಂಡವ ತಾಳ್ಬಿಡ್ತೀನಿ ಅನ್ಬಿಟ್ಟು ಮುಚ್ಚಿಕೊಂಡಿದ್ದೆ ಮನ್ಸಲ್ಲೇ. ಸರಿ ಬಾ ಒಟ್ ಬರೋಣ. ಮನೇನ ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಬಿಟ್ಟು ಬರ್ಬೇಕು ಫ್ರೆಂಡ್ಸ್. ಮನೆ ಯಾವ ಗತಿ ಆಗೋಯ್ತು, 3 ತಿಂಗಳಾಯ್ತು ಮನೆ ಕಡೆ ಹೋಗಿ ನಾನು. ಅದಕ್ಕೆ ಮನೇನ ನೋಡ್ಕೊಂಡು ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಬಿಟ್ಟು ಬರೋಣ ಅಂತ ಅನ್ಬಿಟ್ಟು. ನಾಳೆ ನಿಂಗೆ ಬರ್ಬೇಕಾರೆ ತಿಂಡಿ ತಗೋಬತ್ತೀನಿ, ಹುಷಾರಾಗಿರಪ್ಪ. ಚಪ್ಪಲಿ ಬಿಟ್ಬಿಟ್ಟು ಬೇಸಿಗೆ ಒಣಗೋಯ್ತಾವ ಗಿಡಗಳು. ಹತ್ತತ್ರ 70 ಕಿಲೋಮೀಟ್ರ್ ಜರ್ನಿ ಫ್ರೆಂಡ್ಸ್. ಹೋದ ತಕ್ಷಣ ಬಿತ್ಕೊಬಿಡ್ತೀನಿ, ಬೆಳಗ್ಗೆ ಎದ್ದು ಬಂದ್ಬಿಡ್ತೀನಿ, ಅಷ್ಟಕ್ಕೆ ಹೋಗ್ತಾ ಇರೋದು. ನೋಡೋಣ ಫ್ರೆಂಡ್ಸ್, ಇವತ್ತು ಫುಲ್ ಡೇ ಏನೆಲ್ಲ ಆಗೋದು ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಇನ್ನೊಂದು ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಬನ್ನಿ ಫ್ರೆಂಡ್ಸ್, ನಮ್ಮ ಮತ್ತೆ ಮನೆಗೆ ಹೋಗ್ಬಿಟ್ಟು ಬರೋಣ. ಹುಷಾರು ಟಾಮು, ಮನೆ ಹತ್ರ ಹೋಗಪ್ಪ, ಬೇಗ ಬರ್ತೀನಿ, ಮನೆ ಹತ್ರ ಹೋಗು. ದೇವ್ರ ದಯೆಯಿಂದ ಬಿಸಿಲು ಕಮ್ಮಿ ಆಗ್ತಾ ಐತೆ ಫ್ರೆಂಡ್ಸ್. ನಾವ್ ಮನೆಗೆ ಹೋಗೋ ತನಕ ಬಿಸಿಲೇ ಬರಬಾರ್ದು, ಸೂರ್ಯನೇ ಕಾಣಿಸ್ಬಾರ್ದು ನಮ್ ಕಡೆಗೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ತಣ್ಣಗೈತೆ ಜರ್ನಿ, ಹೋಗ್ತಾ ಹೋಗ್ತಾ ಹೆಂಗಿರ್ತಿದೆ ಏನ್ ಕತೆ ನೋಡೋಣ ಬನ್ನಿ ಫ್ರೆಂಡ್ಸ್. ನಾವ್ ಯಾವಾಗ್ಲೇ ಕನ್ಪುರ್ಗೆ ಹೋಗ್ಬೇಕಾದ್ರೂ ಈ ತರ ಉಸ್ಕೂರ್ ಮಧುರಮ್ಮನ್ ದೇವಸ್ಥಾನದ ಮುಂದೆನೆ ಹೋಗೋದು ಫ್ರೆಂಡ್ಸ್. ದೇವರ ಆಶೀರ್ವಾದ ತುಂಬಾ ಮುಖ್ಯ ಫ್ರೆಂಡ್ಸ್. ನಮ್ಮ ಮನೆಗೆ ಹೋಗ್ಬೇಕಾದ್ರೆ ಅಷ್ಟು ಭಯಂಕರವಾದ ಜಾಗ ನಮ್ಮ ಮನೆ. ಅಲ್ಲಿ ಹೋದ್ರೆ ರಿಲ್ಯಾಕ್ಸ್ ಏನಾಗಲ್ಲ ಫ್ರೆಂಡ್ಸ್. ಹೋಗಿ ಬಂದ್ರೆ ಇನ್ನು ತಲೆ ಕೆಟ್ಟಿ ಕೆರೆ ಹಿಡ್ದೋಗಿರ್ತಿದೆ. ಆದ್ರೂ ಒಂಥರ ನಮ್ಮ ಮನೆ ಆಗಾಗಾದ್ರೂ ನೋಡ್ಕೊಬರೋಣ ಅನ್ನೋ ಖುಷಿಗೆ ಹೋಗೋದಷ್ಟೇ. ಬಲವಂತವಾಗಿ ಹೋಗ್ತೀನಿ, ಯಾವಾಗಲೇ ಹೋಗ್ಬೇಕಾದ್ರೂ ಖುಷಿಯಾಗಿ ಹೋಗೋದೇ ಇಲ್ಲ. ಹಣೆ ಬರ ಏನ್ ಮಾಡೋಕ್ಕಾಗಲ್ಲ. ಇದು ಉಸ್ಕೂರ್ ಗೇಟ್ ಫ್ರೆಂಡ್ಸ್, ಹಿಂಗೆ ನಾವ್ ಯಾವಾಗ್ಲೂ ಹೋಗೋದು. ಈಗ ಹಿಂಗೈತೆ, ಬೆಳಗಿನ ಜಾವ ಒಂದು 8-9 ಗಂಟೆಗೆ ಬಂದ್ಬಿಟ್ರೆ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ರೆ ಇಲ್ಲಿಂದ ಹೋಗೋಷ್ಟು 1 ಅವರ್ ಆಗ್ತಿದೆ. ಅದಕ್ಕೆ 3 ಗಂಟೆ ಮೇಲೆ ಹೊರಟ್ವಿ, ಆರಾಮಾಗೈತೆ ಅಂತ. ಇಲ್ಲಿ ಫ್ರೆಂಡ್ಸ್ ಮೆಟ್ರೋ ಎಲ್ಲ ಆಗೈತೆ. ಒಂದಲ್ಲ ಒಂದಿನ ಈ ಮೆಟ್ರೋದಲ್ಲಿ ನಾನು ಹೋಗ್ತೀನಿ ಫ್ರೆಂಡ್ಸ್. ಇಲ್ಲಿ ಬಂದು ನೋಡೋಣ ಯಾವಾಗ ಟೈಮ್ ಬರ್ತೈತೋ ಏನೋ. ಗಾಡಿ ಮುಂದೆ ಹೋಗ್ಬೇಕಂದ್ರೆ ಪೆಟ್ರೋಲ್ ಬೇಕೇ ಬೇಕು. ಯಾವಾಗಲೇ ಪೆಟ್ರೋಲ್ ಹಾಕ್ಸ್ಕೋಬೇಕಾದ್ರೂ ನನ್ಗೆ ಒಂದೇ ಅನ್ಸೋದು ಫ್ರೆಂಡ್ಸ್, ನೀರಿಂದ ಗಾಡಿ ಓಡ್ಸಂಗಿದ್ದಿದ್ರೆ ಹೆಂಗಿರ್ತಾ ಇತ್ತು ಅಲ್ಲ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೇಳಿಬೇಡಿ. ಪೆಟ್ರೋಲ್ ರೇಟ್ ಹೆಂಗೈತೆ ಹಂಗೆ ನೀರಿನ ಬೆಲೆನೂ ಇರ್ತಾ ಇತ್ತು. ನೀರ್ ತಗೊಳಕ್ಕೂ ಒದ್ದಾಡ್ಬೇಕಾಗಿತ್ತು, ಹಂಗಾಗ್ಬಿಡೋದು. ಯಪ್ಪ, ಯೋಚನೆ ಮಾಡೋಕ್ಕೂ ಕಷ್ಟ ಆಗೈತೆ, ಭಯಂಕರವಾಗೈತೆ. ಹಂಗಾಗಿ ನನ್ನ ಆಲೋಚನೆಗಳನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಪೆಟ್ರೋಲ್ ಅಲ್ಲಿ ಗಾಡಿ ಓಡಿಸೋದೇ ಬೆಸ್ಟ್. ಇಲ್ಲಿ ಫ್ರೆಂಡ್ಸ್, ಇದು ಜಿಗಣಿನಲ್ಲಿ ಹಬ್ಬ ಜಾತ್ರೆ ಕರ್ಗ ಎಲ್ಲ ಮಾಡವ್ರೆ, ವಿಷಯ ಗೊತ್ತೇ ಇಲ್ಲ. ಇಲ್ಲಿ ಬೋರ್ಡ್ ಅಲ್ಲಿ ನೋಡಿದ್ಮೇಲೆ ಗೊತ್ತಾಯ್ತು ನನಗೆ. ನನ್ನೇನೆ ಕಡಲೆ ಮಸಾಲೆ ಮಾಡಿದ್ನಲ್ಲ ಫ್ರೆಂಡ್ಸ್, ಅದಕ್ಕೇನೆ ಅನ್ನ ಮಾಡ್ಕೊಂಡು ತಿಂದೆ. ಮಾಡಿದೀನಿ, ಅನ್ನ ತಿನ್ಲಿಲ್ಲ. ಇವಾಗ ಹೊಟ್ಟೆಸಿ ಅಂತ ಅನ್ಬಿಟ್ಟು ಇಲ್ಲಿ ಊಟ ಮಾಡಕ್ ಹೋಗ್ತಿದೆ. ಎಲ್ಲಾದ್ರೂ ತಿನ್ಕೊಬರ್ರಿ, ನಂಗೊಂದು ಚಮ್ ನೀರು ಕೊಟ್ಬಿಟ್ರೆ ಸಾಕು. ಇಲ್ಲಿ ಫ್ರೆಂಡ್ಸ್, ಆಗಿನ ಕಾಲದಲ್ಲಿ ರೋಡಲ್ಲಿ ಹೋಗ್ಬೇಕಾದ್ರೆ ಯಾರ ಮನೇಲಾದ್ರೂ ನೀರ್ ಕೇಳಿದ್ರೆ ತಣ್ಣಗಿರೋ ನೀರ್ ಕೊಡೋರು. ಇಲ್ಲಿ ಮನೆಗಳು ಹುಡ್ಕಾಗಂಗ ಆಗೋಗೈತೆ. ಯಾವ ಫ್ಯಾಕ್ಟ್ರಿ ಮಧ್ಯೆ ಐತಪ್ಪ ಮನೆಗಳು, ಬರೀ ಕಂಪನಿಗಳೇ ಫ್ಯಾಕ್ಟ್ರಿಗಳೇ. ಪರೋಟ
ಮುಂದೆಲ್ಲ ಹೋಟೆಲ್ಗಳು ಇಲ್ವಲ್ಲ. ನನ್ನ ಗಂಡನ್ಗೆ ಹೊಟ್ಟೆ ತುಂಬಿಸ್ಕೊಳಕ್ ಯಾವ ತರ ಊಟ ಬೇಡ ಫ್ರೆಂಡ್ಸ್, ಅನ್ನ ಸರೇ ಬೇಕು. ರೈಟ್ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ರೈಸ್ ಐಟಮ್ಸ್ ಇಲ್ವಂತೆ ಫ್ರೆಂಡ್ಸ್. ಎಂತ ಪರಿಸ್ಥಿತಿಗೆ ಬಂದಿದೀವಿ ನಾವು. ಇನ್ ಸ್ವಲ್ಪ ದಿನ ಹೋದ್ರೆ ಬರೀ ಬನ್ನು ಚಾಕ್ಲೇಟ್ ತಿನ್ಕೊಂಡು ಬದುಕ್ಬೇಕಾಗ್ತಿತ್ತು. ನಡಿಯಪ್ಪ ಅಮೇರಿಕಾ ತರ. ಅನ್ನನ್ ಮರ್ತ್ ಬಿಡ್ಬೇಕು ಫ್ರೆಂಡ್ಸ್ ಫ್ಯೂಚರ್ ಅಲ್ಲಿ ನಾವು. ಅನ್ನ ನೋಡಿ ಎಷ್ಟು ದಿನ ಆಯ್ತು, 2 ಇಡ್ಲಿ ಕುಡಿಸ್ಬಿಡ್ತದೆ. ಇಲ್ಲಿ ಒಂದು ಗಾಡಿ ತರ ಐತೆ ಫ್ರೆಂಡ್ಸ್ ಟೆಂಪೋ. ಇಲ್ಲಿ ರೈಸ್ ಐಟಮ್ ಸಿಗ್ತೈತೆ. ನನ್ನ ಗಂಡನ ಪುಣ್ಯಕ್ಕೆ ಇಲ್ಲಾದ್ರೂ ಸಿಕ್ತು ಫ್ರೆಂಡ್ಸ್ ಅನ್ನ ಸಾಂಬಾರು. ಮುಖಾಲ ಸಪ್ಪಗಾಗ್ಬಿಟ್ಟಿತ್ತು ಶಿವಾಗ ಹೊಟ್ಟೆಸಿಗೆ. ನನಗೊಂದು ತುತ್ತು ತಿನ್ನಿಸ್ತೈತೆ. ಅಟ್ಲೀಸ್ಟ್ ಟೇಸ್ಟ್ ತರ ನೋಡು ಅಂತೈತೆ ಅಂದ್ರೆ ಮಕ್ಕನ ಬಕಪಕ್ಷಿ ತರ ನೋಡ್ತಾ ಇದ್ದೀನಿ. ತಿರ್ಗು ನೋಡ್ತಾ ಇಲ್ಲ, ಕೇಳ್ಬಿಡ್ತೀನಿ ಅನ್ಬಿಟ್ಟು. ಅಲ್ಲಿ ಬೇರೆ ಕಬಾಬ್ ಬೇಯಿಸ್ತವ್ರೆ, ಗಮ್ ಅಂತೈತೆ. ಮುಖಾನು ನೋಡ್ತಾ ಇಲ್ಲ, ಕೇಳ್ಬಿಡ್ತೀನಿ ಅನ್ಬಿಟ್ಟು. ಕಬಾಬು ಇಲ್ಲೆಲ್ಲ ಚೆನ್ನಾಗಿರಲ್ಲ ಅಂತ ನನ್ ಕೇಳೋಕ್ ಮುಂಚೆನೆ ಹಂಗೆ ಹೇಳ್ತೈತೆ ಫ್ರೆಂಡ್ಸ್. ಇರ್ಲಿ, ಇಟ್ಸ್ ಓಕೆ. ಇದನ್ನ ಕಿಡ್ನಿಲಿ ಇಟ್ಕೋತೀನಿ ಫ್ರೆಂಡ್ಸ್. ಖುಷಿ ಆಯ್ತಾ? ಸಮಾಧಾನ ಆಯ್ತಾ? ಆಯ್ತು ಬಿಡು, ಬಾ ಬಾ ಬಾ. ಶಿವಗೆ ಟೈಫಾಯ್ಡ್ ಸ್ಟಾರ್ಟ್ ಆಗ್ಬಿಟ್ಟಿತ್ತಲ್ಲ ಫ್ರೆಂಡ್ಸ್. ಅದು ಆಲ್ಮೋಸ್ಟ್ ನೀರಿಂದನೇ ಬರೋದು ಅಂತ ಹೇಳಿದ್ರು. ಹಂಗಾಗಿ ಅಲ್ಲಿ ಊಟ ಮಾಡಿದ ಹತ್ರನೂ ನೀರು ಕುಡ್ದಿಲ್ಲ. ಅಲ್ಲಿ ಬಿಸ್ಲೇರಿ ವಾಟ್ರು ಇರಲಿಲ್ಲ. ಮನೇಲಿ ಎತ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದೆ. ನಾವು ಬರೋದೇ ಬಾರ ಅಂತದಲ್ಲಿ ಬಾಟ್ಲು ಬೇರೆ ಹೆಂಗೆ ಉತ್ಕೊಂಡು ಬರೋದು ಅಂತ ನಾನು ಬಿಟ್ಬಿಟ್ಟು ಬಂದ್ಬಿಟ್ಟೆ. ಇವಾಗ ಬಿಕ್ಕಳಿಕೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಅದಕ್ಕೆ ನೀರು ತಗೊಳ್ಳೋಣ ಅಂತ ಬೇಕ್ರಿಗೆ ಬಂದರೆ, ಇಲ್ಲಿ ಬಂದರೆ ವೆರೈಟೀಸ್ ಆಫ್ ತಿಂಡೀಸು. ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ ಯೋಚನೆ ಮಾಡಿ 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 ಇದು ನನ್ನ ಫೇವ್ರೆಟ್ ಬಿಸ್ಕೆಟ್ ಫ್ರೆಂಡ್, ಹಾರ್ಟ್ ಬಿಸ್ಕೆಟು. ಮತ್ತು ಒಂದು ಚಿಕ್ಕದು ಬಾದಾಮ್ ಮಿಲ್ಕು, ಕೋಲ್ಡ್ ವಾಟರ್ ತಗೊಂಡೆ. ನೀರು ಕುಡಿ ಫಸ್ಟು. ಊಟ ಮಾಡ್ಬಿಟ್ಟು ನೀರು ಕುಡ್ದಿಲ್ಲ. ಕೋಲ್ಡ್ ಕುಡಿಯಪ್ಪ, ಏನಾಗಲ್ಲ ಬೇಸಿಗೆಲಿ. ಬಾದಾಮ್ ಮಿಲ್ಕ್ ಕುಡಿ ಹೋಗ್ಲಿ. ನನಗೆ ನೀರು ಐಸ್ ವಾಟರ್ ಥರ ಇರಬೇಕು ಫ್ರೆಂಡ್ಸ್. ಬಿಸಿಲಲ್ಲಿ ಶಿವಾಗ ಬೆಚ್ಚಗಿರ್ಬೇಕು. ಅದೇ ಒಂದು ಸ್ವಲ್ಪ ತಿಟ್ಕೊ ಮುಂದೆಗಡೆ ಬೆಚ್ಚಗಾಗ್ತಿದೆ. ಇಷ್ಟೊತ್ತು ಜರ್ನಿ ತುಂಬಾ ಬೋರ್ ಆಗಿತ್ತು ಫ್ರೆಂಡ್ಸ್. ತಿಂಡಿ ಕವರು ಕೈಗೆ ಬಂದ ತಕ್ಷಣ ಫುಲ್ ಎನರ್ಜಿ. ಈಗ ಒಂದು 100 ಕಿಲೋಮೀಟರ್ ಜರ್ನಿ ಮಾಡೋದ್ರೆ ಆರಾಮಾಗಿ ಮಾಡ್ತೀನಿ. ನಮಗೆ ತಿಂಡಿ ಮುಖ್ಯ, ನೀರು ಮುಖ್ಯ ಅಷ್ಟೇ. ನೀವು ಇದು ಕಲ್ಬಾಡು ಅಂತ ಐತೆ ಫ್ರೆಂಡ್ಸ್. ನೆಕ್ಸ್ಟ್ ಜಿಗಣಿಗೆ ನಾವು ಜಾಯಿಂಟ್ ಆಗ್ತೀವಿ. ಅಲ್ಲಿಂದ ಅಲ್ಲಂಗೆ ಹೋಗ್ತಾ ಇರೋದು. ಫೈನಲಿ ನನ್ನ ಫೇವ್ರೇಟ್ ರೋಡ್ಗೆ ಬಂದೇ ಬಿಟ್ವಿ ಫ್ರೆಂಡ್ಸ್. ಇದು ಜಿಗಣಿ ರೋಡು. ನನಗೆ ಈ ರೋಡ್ ಅಂದರೆ ಎಷ್ಟು ಇಷ್ಟನೋ, ಸಖತ್ ಎಂಜಾಯ್ ಮಾಡ್ತೀನಿ ಈ ರೋಡ್ ಮುಗಿಯೋವರೆಗೂ ನಾನು. ಇಲ್ಲಿ ಹೊಸ್ದಾಗಿ ಈ ಥರ ಶೆಡ್ಡೆಲ್ಲ ಹಾಕ್ಕೊಂಡು ಮೀನು ಫ್ರೈ ಎಲ್ಲ ಮಾಡ್ತಾವ್ರೆ ಫ್ರೆಂಡ್ಸ್. ನನಗೆ ಜೀವನದಲ್ಲಿ ದೊಡ್ಡ ಆಸೆ ಅದೇ ಫ್ರೆಂಡ್ಸ್. ಆ ಥರ ಶೆಡ್ ಹಾಕ್ಕೊಂಡು ಮೀನು ಫ್ರೈ ಮಾಡ್ತಿರ್ತಾರಲ್ಲ, ಅಲ್ಲಿ ಮೀನು ಫ್ರೈ ಮಾಡಿಸ್ಕೊಂಡು ತೊಗೊಂಡು ತಿನ್ಬೇಕು ಬಿಸಿ ಬಿಸಿ ಅಂತ. ಎಷ್ಟು ಬೇಡ್ಕೊಂಡೆ ಅಂದರೆ ಕಾಲಿಗೆ ಬೀಳಕ್ಕೆ ಹೋಗ್ಬಿಟ್ಟಿದ್ದೆ. ಹಂಗೆ ಗಾಡೀಲಿ ಕುತ್ಕೊಂಡೇನೆ ಒಪ್ಕೊಂಡೇ ಇಲ್ಲ ಫೈನಲಿ. ಅದೆಲ್ಲ ನಮ್ಮ ಹತ್ರ ನಡೆಯಲ್ಲ. ರೋಡ್ ಸೈಡ್ ಮೀನುಗಳೆಲ್ಲ ತಿಂದರೆ ದೆವ್ವಬುತ್ತ ಬೆನ್ನತ್ತವೆ ಹಂಗೆ ಹಿಂಗೆ ಅಂತ ಮೂಢನಂಬಿಕೆ ಎಲ್ಲ ನನ್ನ ತಲೆ ಕಟ್ಬಿಟ್ಟು ಕರ್ಕೊಂಡು ಹೋಗ್ತೈತೆ ಫ್ರೆಂಡ್ಸ್. ಎಂತ ಇದಲ್ಲ, ಬೇಜಾರಾಗ್ತಿದೆ ಒಂದೊಂದ್ಸಲ. ಇಂಥ ರೋಡಲ್ಲಿ ಮೀನು ಫ್ರೈ ಮಾಡಿಸ್ಕೊಂಡು ತಿನ್ಕೊಂಡು ವೀಡಿಯೋಸ್ ಮಾಡಿಕೊಂಡು ಎಷ್ಟು ಚೆನ್ನಾಗಿರ್ತೈತೆ. ಲೈಫ್ ಹೆಂಗೆ ಎಂಜಾಯ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಫ್ರೆಂಡ್ಸ್. ನನಗೆ ಎಂಜಾಯ್ಮೆಂಟ್ ಇರೋದ್ರೆ ತಿನ್ನೋದ್ರಲ್ಲಿ, ಅದಕ್ಕೂ ಬಂದು ಅಡ್ಡ ಆಗ್ತಿದೆ. ಇಟ್ಸ್ ಓಕೆ ಫ್ರೆಂಡ್ಸ್. ಇಂಥ ಟೈಮಲ್ಲೇ ನಾವು ಕಲ್ಮನ್ಸ್ ಮಾಡ್ಕೋಬೇಕಾಗ್ತಿದೆ. ನನ್ನ ಜೀವನದಲ್ಲೂ ಒಂದೆಲ್ಲ ಒಂದಿನ ಈ ಥರ ರೋಡ್ ಸೈಡು ಮೀನು ತಗೊಂಡು ತಿಂತೀನಿ ಫ್ರೆಂಡ್ಸ್. ಇದು ನನ್ನ ಶಪಥ. ನಾನು ಕೋಲ್ಡ್ ವಾಟರ್ ತಗೊಂಡಿದ್ದೆ ಫ್ರೆಂಡ್ಸ್. ಅಲ್ಲೇ ಕೇಳಿದೆ ವಾರ್ಮ್ ಬೇಕಾ ಅಂತ. ಕೋಲ್ಡೇ ತಗೊಂಡ್ಬಿಟ್ಟು ಇವಾಗ ನನಗೆ ನೀರು ಕುಡಿಯೋಕ್ಕಾಗ್ತಿಲ್ಲ, ಹೊಸ ನೀರು ಕುಡಿತೀನಿ ಅಂದ್ಬಿಟ್ಟು ನೀರು ತಗೋತೈತೆ ಫ್ರೆಂಡ್ಸ್. ನಾವು ಹೆಣ್ಮಕ್ಳು ಇಷ್ಟು ಸಿಕ್ಕಿದ್ರೆ ಅಷ್ಟು ಮಾಡೋರು, ಅಂಥದ್ರಲ್ಲಿ ಅಷ್ಟು ಸಿಕ್ಕಿದ್ರೆ ಇನ್ನಷ್ಟು ಮಾಡ್ತೀವಿ. ನಾನು ಕೊಟ್ಟಿದ್ದು ನೀರು ಕುಡ್ದಿಲ್ಲ ಅಂದ್ಬಿಟ್ಟು ನಾನು ಮುನ್ಸ್ಕೊಂಡು ನಡ್ಕೊಂಡೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಟೈಮ್ ಸರಿ ಇಲ್ಲ ಅಂತಾರಲ್ಲ, ಅದು ಗೊತ್ತಾ ನಿಮ್ಗೆ? ಅದಕ್ಕೆ ದೊಡ್ಡ ಎಕ್ಸಾಂಪಲ್ ನಾನು. ರೋಡ್ ವಿಶಾಲವಾಗೈತೆ. ಯಾವುದೇ ಕಾಡು ಪ್ರಾಣಿಗಳು ಅಟ್ಯಾಕ್ ಮಾಡುವ ಪರಿಸ್ಥಿತಿಲಿ ಇಲ್ಲ. ಹಂಗಾಗಿ ಹೋಗ್ತಾ ಇರ್ತೀನಿ ನಾವು. ಇಲ್ಲಿ ಫ್ರೆಂಡ್ಸ್, ನಾವು ಇದನ್ನ ಚಿಕ್ಕ ವಯಸ್ಸಲ್ಲಿ ಕಿಡ್ನಾಪ್ ಕಾರ್ ಅಂತ ಕರಿತಾ ಇದ್ವಿ. ಸಾರ್ಥಕವಾಯ್ತು ಫ್ರೆಂಡ್ಸ್. ಈ ಹೊಂಗೆಕಾಯಿ, ಇದು ಹೊಂಗೆ ಮರ ಫ್ರೆಂಡ್ಸ್. ನಾವು ಚಿಕ್ಕ ವಯಸ್ಸಲ್ಲಿ ಈ ಸೀಸನಲ್ಲಿ ಹೊಂಗೆಕಾಯಿ ಹಾಯ್ಕೊಂಡೋಗಿ ಚಚ್ಬಿಟ್ಟು ಅದ್ರ ಬೀಜನ ಮಾರಕ್ಕೆ ಕೊಡ್ತಿದ್ವಿ. ಅದೆಲ್ಲ ತಗೊಳ್ತಾ ಇದ್ರು. ಅವಾಗ 5 ರೂಪಾಯಿ 10 ರೂಪಾಯಿ ಅಷ್ಟೇ ಕೊಡ್ತಾ ಇದ್ರು ಫ್ರೆಂಡ್ಸ್. ಅವಕ್ಕೆಲ್ಲ ಎಷ್ಟೊಂದು ಹ್ಯಾಪಿನೆಸ್ ಗೊತ್ತಾ. ಇವಾಗ 1000 ರೂಪಾಯಿ ಯಾರು ಕೊಡಲ್ಲ. 1000 ರೂಪಾಯಿ ಕೈಲಿದ್ರು ಖುಷಿ ಬರಲ್ಲ. ನನ್ನ ಗಂಡ ಬರಲ್ಲ ಫ್ರೆಂಡ್ಸ್ ಈ ಕಾಲಕ್ಕೆ. ಹಿಂಗೆ ಹೋಗ್ತಾ ಇದ್ರೆ ತಟ್ಟೆಕೆರೆ ಅಂತ ಒಂದು ಏರಿಯಾ ಸಿಗ್ತೈತೆ. ಅದೇ ನನ್ನ ಫೇವ್ರೇಟ್ ಏರಿಯಾ. ಅಲ್ಲಿ ಮನೆಗಳಿಲ್ಲ, ಏನಿಲ್ಲ. ಅದಕ್ಕೆ ನನ್ನ ಫೇವ್ರೇಟ್ ಏರಿಯಾ. ಊರಗನ ದೊಡ್ಡಿ ಅಂತ ಹಾಕೋರೆ ಬೋರ್ಡು. ನಮ್ಮ ಫೇವ್ರೇಟ್ ಮನೆ ಬಂತು ಫ್ರೆಂಡ್ಸ್. ಹಾಂಟೆಡ್ ಹೌಸ್, ಗೋಸ್ಟ್ ಹೌಸು. ಓ, ಎಳ್ನೀರ್ ಮಾರ್ತವ್ರೆ. ಫೈನಲಿ ಗೋಸ್ಟ್ ಹೌಸ್ಗೂ ಒಂದು ಕಾಲ ಬಂತು ಫ್ರೆಂಡ್ಸ್. ಅಲ್ಲಿ ಎಳ್ನೀರ್ ಮಾರ್ತವ್ರೆ. ಅಲ್ಲೇ ಕಾರಲ್ಲಿ ಹೋಗೋರೆಲ್ಲ ನಿಲ್ಸ್ಕೊಂಡು ಕುಡಿತಾವ್ರೆ. ಅದೇನು ಗೋಸ್ಟ್ ಹೌಸ್ ಅಲ್ಲ, ನಾನೇ ಹಂಗೆ ಕಟ್ಟೆ ಕಟ್ಟಿಕ್ಕಿದೀನಿ. ಚೆನ್ನಾಗೈತೆ ಒಂಥರ ಅಂತ. ನೆಕ್ಸ್ಟ್ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ. ನೆಕ್ಸ್ಟ್ ಮರಳವಾಡಿ. ನೆನೆ ರಾಮನವಮಿ ಅಲ್ವಾ ಫ್ರೆಂಡ್ಸ್. ಇಲ್ಲಿ ಸಖತ್ತಾಗಿ ಮಾಡೋವ್ರೆ. ಆನೆ ಲದ್ದಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಆನೆ ಅಂತ ತೋರಿಸೋ ಧೈರ್ಯ ಇಲ್ಲ. ನಿನ್ ಜನ್ಮಕ್ಕೆ ಹೋಗೋ.
ಅಬ್ಬಾ ಬಿಸ್ಕೆಟ್ ಎಲ್ಲ ಹಾಕವ್ರೆ, ಕೋತಿಗಳು ಬರ್ತವೆ ಅಂದ್ಬಿಟ್ಟು. ಇಲ್ಲೆಲ್ಲ ರೋಡ್ ಕ್ರಾಸ್ ಮಾಡ್ತಾವೆ ಫ್ರೆಂಡ್ಸ್, ಹಾಗಾಗಿ ಈ ರೋಡಲ್ಲಿ ಓಡಾಡೋರು ಹುಷಾರಾಗಿ ನೋಡ್ಕೊಂಡು ಓಡಾಡಬೇಕು. ಬನ್ನಿ. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಮಾರ್ಲವಾಡಿಗೆ ಎಂಟ್ರಿ ಕೊಟ್ಟೇ ಬಿಟ್ವಿ ಫ್ರೆಂಡ್ಸ್. ಇಲ್ಲಿ ಬಸ್ ಸ್ಟಾಪ್ ಅಲ್ಲಿ ಹಣ್ಣಿನ ಅಂಗಡಿ ಇರ್ತದೆ ಫ್ರೆಂಡ್ಸ್, ಯಾವಾಗಲೂ ಇಲ್ಲೇ ಹಣ್ಣು ತಗೋತೀವಿ. ನಾವು ಹೋಗೋ ರೂಟಲ್ಲಿ ಒಂದು ಸ್ವಲ್ಪ ದೊಡ್ಡ ಸಿಟಿ ಅಂದರೆ ಮಾರ್ಲವಾಡಿನೇ. ಇಲ್ಲೇನೇ ಹಣ್ಣು ತರಕಾರಿ ಎಲ್ಲ ತಗೊಳ್ಳೋದು. ಸಂತೆ ಆಗ್ತೈತೆ ಫ್ರೆಂಡ್ಸ್ ವಾರಕ್ಕೊಂದ್ಸಲ, ಅವಾಗ ಕಡಿಮೆ ರೇಟಿಗೆ ಸಿಗ್ತೈತೆ ಮಸಾಲ ಐಟಮ್ಸು, ತರಕಾರಿ ಅವೆಲ್ಲ. ಆಮೇಲೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಫುಲ್ ಮೋಡ ಮುಚ್ಕೊಬಿಡೋದ. ನಾನು ಬರ್ತಾ ಇದ್ದೀನಿ ಅಂತ ಮಳೆನೇ ಬಂದ್ಬಿಡೋದ ಫ್ರೆಂಡ್ಸ್. ಜೊತೆಗೆ ಪಕ್ಕ ನೆನ್ಕೋಗೋದು ಫಿಕ್ಸ್ ಇವತ್ತು ಅಂತ ನಾನು ಫಿಕ್ಸ್ ಆಗಿಬಿಟ್ಟೆ. ಇನ್ನು ಸ್ವಲ್ಪ ಫಾಸ್ಟಾಗಿ ನಡಿಯಪ್ಪ ನೆಂದುಬಿಡ್ತೀವಿ ಅಂದ್ರೆ ಫ್ರೆಂಡ್ಸ್ ನೋ, ನಾವು ಚಾನ್ಸೇ ಇಲ್ಲ. 40 ಮೇಲೆ ನಾವು ದಾಟೋದೇ ಇಲ್ಲ. ಎಂಥ ಭೂಕಂಪ ಪ್ರವಾಹ ಬಂದ್ರು ಅಂತ ಶಿವ ಪರವಾಗಿಲ್ಲ ನೆನ್ಕೊಂಡೋದ್ರು ಅಂತ ನಾನು ಖುಷಿಯಾಗಿದ್ದೆ. ಸದ್ಯ ಮಳೆ ಬಂದಿಲ್ಲ. ಹಳ್ಳಿ ವಾತಾವರಣ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್ ನನಗೆ. ಶಿವನ ಇಷ್ಟಪಟ್ಟಕ್ಕೆ ಮೇನ್ ಕಾರಣನೇ ಬೆಟ್ಟ ಗುಡ್ಡ ಹಳ್ಳಿ ಎಲ್ಲ ಇರ್ತಿದೆ. ವಾತಾವರಣ ಲೈಫ್ ಲಾಂಗ್ ಅಲ್ಲೇ ಆರಾಮಾಗಿ ಜೀವನ ಮಾಡ್ಬಿಡ್ಬೋದು ಅಂತ. ಆದರೆ ಊರಿದ್ದಂಗೆ ಜನಗಳಿರಲ್ವೇ, ಅದನ್ನ ಯೋಚನೆ ಮಾಡ್ಬೇಕು ಫಸ್ಟು. ಫೈನಲಿ ನಮ್ಮೂರಿಗೆ ಎಂಟ್ರಿ ಕೊಟ್ಟೆ ಬಿಟ್ವಿ. ನೆನ್ಕೊಂಡು ಹೋಗ್ತೀವಿ ಅನ್ಕೊಂಡೆ, ಮಳೆ ಸ್ಟಾರ್ಟ್ ಆಗೋಷ್ಟರಲ್ಲಿ ಮನೆಗೆ ರೀಚ್ ಆದ್ವಿ. ಹೋಗಿ ನೋಡಿದ್ರೆ ಮನೆ ವಾತಾವರಣ ತಂಪಾಗಿತ್ತು. ನಮ್ಮ ತಾತ ಮುನ್ಸ್ಕೊಂಡಿತ್ತು. ನನಗೊಂದು ಗುಡ್ ನ್ಯೂಸ್ ಕಾದಿತ್ತು. ಸೀಟ್ ಹೊಡೆದೋಗಿದೆ. ಇದನ್ನೇ ಗುಡ್ ನ್ಯೂಸ್ ಅಂತ ಹೇಳಿದ್ದು ಫ್ರೆಂಡ್ಸ್. ನಾನು ಯಾವಾಗಲೇ ಬಂದರೂ ಏನಾದರೂ ಒಂದು ಡ್ಯಾಮೇಜ್ ಆಗಿರ್ತೈತೆ, ಈ ಪ್ರಾಡಕ್ಟ್ಗಳು ಕರೆಕ್ಟಾಗಿ ಬಂದಿಲ್ವೋ ಏನೋ ಒಂದು ಅರ್ಥ ಆಗಲಿಲ್ಲ. ಶಿವ ಇದನ್ನ ಯಾರಾದರೂ ಹೊಡೆದೋಗಿರೋದಾ, ಅದೇ ಹೊಡೆದೋಗಿರೋದಂತ ಸಂಶೋಧನೆ ನಡೆಸ್ತೈತೆ. ವಾವ್, ಹತ್ತಿ ಗಿಡ ನಮ್ಮ ದೇವ್ರ ಫೋಟೋಕ್ಕೆಲ್ಲ ಆಗ್ತೈತೆ ಫ್ರೆಂಡ್ಸ್. ಇದನ್ನು ಯೂಸ್ ಮಾಡ್ಕೋಬೋದು. ಇದರೊಳಗೆ ಬೀಜಗಳು ಐತೆ, ಸಪ್ರೇಟ್ ಮಾಡ್ಕೋಬೋದು. ಇಲ್ಲಿ ಎಷ್ಟು ಚೆನ್ನಾಗೈತೆ. ಶಿವಗೆ ಸೀಟ್ ಹೆಂಗ್ ಹೊಡೆದೋಯ್ತು ಅಂತ ಚಿಂತೆ. ಆ ಕಡೆ ಈ ಕಡೆ ಒದ್ದಾಡ್ಕೊಂಡು ನೋಡ್ತೈತೆ, ಅದೇ ಹೊಡೆದೋಯ್ತಾ, ಯಾರಾದ್ರೂ ಕಲ್ಲಾಕವ್ರ ಅಂತ ಅಂದ್ಬಿಟ್ಟು. ನನಗೆ ಇಲ್ಲಿ ಹತ್ತಿಗಳು ವೇಸ್ಟ್ ಆಗ್ತೈತಲ್ಲ, ಇದನ್ನೆಲ್ಲ ಕಿತ್ಕೊಂಡೋದ್ರೆ ನನಗೆ ಯೂಸ್ ಆಗ್ತೈತಲ್ಲ ಅಂತ ನನಗೆ ಚಿಂತೆ. ಇಲ್ಲಿ ಬಂದರೆ ಫ್ರೆಂಡ್ಸ್ ಏನಾದರೂ ವೇಸ್ಟ್ ಐಟಮ್ಸ್ ಇದ್ರೆ ಬಿಡೋದೇ ಇಲ್ಲ, ನಾನು ಎಲ್ಲ ಎತ್ಕೊಂಡು ಹೋಗ್ತಾ ಇರ್ತೀನಿ. ಒಂದು ಇದು ಗಿಡದಲ್ಲೂ ಇತ್ತಾ, ಮತ್ತೆ ಕೆಳಗಡೆಲ್ಲ ಬಿದ್ದು ಆರೋಗ್ಯ ಹಾಳಾಗಿತ್ತು. ಕೆಳಗಡೆ ಬಿದ್ದಿರೋದು ಎತ್ತಿ ಹಚ್ಚಕ್ಕಾಗಲ್ವಲ್ಲ ದೇವ್ರಿಗೆ. ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಅವೆಲ್ಲ ಕೆಳಗಡೆ ಉದ್ರಿ ಹಾಳಾಗ್ತೈತೆ. ನಮ್ಮ ಮನೇಲಿ ಹೆಂಗೋ ದೇವ್ರ ಪೂಜೆ ಮತ್ತೆ ಮಾಡೋದೇ ಇಲ್ಲ, ಅದು ನಿಮ್ಗೆ ಗೊತ್ತಿರೋ ವಿಷಯನೇ. ಅದಕ್ಕೆ ಕಿತ್ಕೋತಾ ಇದ್ದೀನಿ, ಸಿಕ್ಕಿದೆ ಚಾನ್ಸ್ ಅಂತ ಅಂದ್ಬಿಟ್ಟು. ಇದು ಫಸ್ಟ್ ಟೈಮ್ ಫ್ರೆಂಡ್ಸ್ ನಾನು ಹತ್ತಿನ ನೋಡ್ತಾ ಇರೋದು ಡೈರೆಕ್ಟಾಗಿ ಗಿಡದಿಂದ ಎಲ್ಲ. ಇದು ಬೆಳ್ಕೋಬೋದು ಮನೆ ಹತ್ರ ಆರಾಮಾಗಿ ಬೀಜಗಳೆಲ್ಲ ಹಾಕ್ಕೊಂಡ್ರೆ. ನಾನು ಟ್ರೈ ಮಾಡ್ತೀನಿ ಇಲ್ಲಿ ಬಂದಮೇಲೆ ಎಲ್ಲ ಕಿತ್ಕೊಳ್ಳೋಕೆ. ಎಷ್ಟೊಂದು ಸಿಕ್ತು. ಇದನ್ನು ಮ್ಯಾಕ್ಸಿಮಮ್ ನಾನು 1-2-3 ವರ್ಷ ಆದರೂ ಯೂಸ್ ಮಾಡ್ಕೋಬೋದು. ಅದಕ್ಕೆ ಬಿಟ್ಟಿಲ್ಲ, ನಾನು ಎಲ್ಲ ಕಿತ್ಕೊಬಿಟ್ಟೆ. ಮತ್ತೆ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದ್ದೀನಿ, ಶಿವವ್ರಮ್ಮ ಯಾವುದೇ ಗಿಡ ಹಾಕ್ಲಿ, ಹಣ್ಣು ಹೂವು ತರಕಾರಿ ಚೆನ್ನಾಗಿ ಬೆಳಿತೈತೆ. ಅದಕ್ಕೆ ಶಿವಾಗ ಹೇಳ್ತಾ ಇದ್ದೀನಿ, ಒಂದು ಮಲ್ಲಿಗೆ ಗಿಡ ಹಾಕ್ಸ್ಬಿಡು, ಚೆನ್ನಾಗಿ ಹೂವು ಬಿಡ್ತೈತೆ ಅಂತ. ನಮ್ಮ ದೇವ್ರಿಗೆ ಫ್ರೆಶ್ ಹತ್ತಿ ಇದೆಲ್ಲ ಬೀಜ ಸಪ್ರೇಟ್ ಮಾಡ್ಕೋಬೇಕು ಫ್ರೆಂಡ್ಸ್. 2-3 ವರ್ಷ ಆಗ್ತೈತೆ ನನಗಿದು. ಈ ಮನೆಯದು ಎಷ್ಟು ವರ್ಷದಿಂದ ಐತೆ. ಹೊಸ್ದಾಗಿ ಹಾಕಿರೋದು ಹೊಡೆದೋಗೈತಲ್ಲ ಸೀಟು. ಬೋಟಿ ಗೊಜ್ಜು. ನೀನು ಊಟ ಮಾಡ್ತಾ ತಾತ? ಒಂದು ಹಾಯಿ ಇಲ್ಲ, ಒಂದು ಬಾಯಿ ಇಲ್ಲ, ಇಷ್ಟೇ. ನಮ್ಮ ತಾತ ಯಾಕೆ ಸೀತೆಗಿಂತ ಸಪ್ಪು ಕೂತೈತೆ ಅಂತ ಅನ್ಕೋತಾ ಇದ್ದೀರಾ ಫ್ರೆಂಡ್ಸ್. ಗಂಡ ಹೆಂಡತಿ ಇಬ್ರು ಜಗಳ ಫೈಟ್ ಮಾಡ್ಕೊಂಡವ್ರೆ. ಈ ವಯಸ್ಸಲ್ಲೂ ಫೈಟಿಗೆ ಏನು ಕಮ್ಮಿ ಇಲ್ಲ. ಅದಕ್ಕೆ ಸಪ್ಪಗೆ ನನ್ನ ಮೇಲೆ ಮುನ್ಸ್ಕೊಬಿಟ್ಟೈತೆ. ನಮ್ಮ ತಾತ ಹಂಗೇನೆ, ಜಗಳ ಆಗ್ಬಿಟ್ರೆ ಯಾರ ಹತ್ರನೂ ಮಾತಾಡಲ್ಲ. ಅವ್ರು ಮಾತಾಡ್ಸೋವರೆಗೂ ನಾವು ಮಾತಾಡಲ್ಲ. ಬೆಳಗ್ಗೆಗೆ ಮಾತಾಡ್ತೈತೆ ಸರಿ ಹೋಗ್ತೈತೆ ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ. ಇದು ನನ್ನ ಫೇವ್ರೇಟ್ ಫ್ರೆಂಡ್ಸ್. ಕನಕಪುರದಲ್ಲಿ ನನಗೆ ಏನು ಇಷ್ಟ ಅಂದರೆ ಒಂದು ವಾತಾವರಣ, ಒಂದು ಆ ಕಡೆ ಮಾಡೋ ಮಟನ್ ಸಾರು, ಬೋಟಿ ಸಾರು. ಯಪ್ಪ ಫಿದಾ ನಾನು ಇದಕ್ಕಂತೂ. ಎಲ್ಲರೂ 8 ಗಂಟೆಗೆ ಬಿತ್ಕೊಂಡವ್ರೆ ಫ್ರೆಂಡ್ಸ್. ಒಳಗಡೆ ಉಸಿರು ಕಟ್ತೈತೆ. ಈ ಮೇಕೆಗಳು ಅದು ಹೆಂಗಿದ್ದಾವೋ, ನನ್ನ ಗಂಡ ಇಲ್ಲಿ ಬಿತ್ಕೊಂಡೈತೆ ಒಳಗೆ ಸೆಕೆ ಅಂದ್ಬಿಟ್ಟು. ಈ ವಾತಾವರಣ ನೋಡಿದ್ರೆ ಇಷ್ಟು ಭಯಂಕರವಾಗೈತೆ. ನಮ್ಮ ಮನೆ ಒಳಗಡೆ ಅಂತೂ ಸೂರ್ಯ ಮನೆ ಒಳಗಡೆನೇ ಐತೇನೋ ಅನ್ನೋ ಥರ ಫೀಲ್ ಆಗ್ತೈತೆ. ನಾನು ಇಲ್ಲಿ ಹೊಸ್ಲಲ್ಲಿ ಬಿತ್ಕೊಂಡಿದ್ದೀನಿ ಫ್ರೆಂಡ್ಸ್. ಆ ಮಂಚ ಕುದೀತೈತೆ. ಯಪ್ಪ ಏನು ವಾತಾವರಣನೋ, ಏನು ಬೇಸಿಗೆನೋ. ಹಾಲು ತಂದಿದ್ದ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ರಾತ್ರಿ ಮಲಗಿ ತುಂಬ ಲೇಟ್ ಆಯಿತು. ಅದಕ್ಕೆ ಈಗ 6:30 ಈಗ ಎದ್ದಿದ್ದೀನಿ. ಮೇಕೆ ಎಲ್ಲ ಆಚೆ ಕಟ್ಟಕ್ಕವ್ರೆ. ಇಲ್ಲಿ ಕಸ ಎಲ್ಲ ಗುಡಿಸ್ಬೇಕು. ದೊಡ್ಡ ಹಾಲಲ್ಲಿ ಟೀ ಮಾಡಬೇಕು. ಇದು ಮನೆ ಮುಂದೆ ವಾತಾವರಣ ಫ್ರೆಂಡ್ಸ್. ಇಲ್ಲಿ ಬರೀ 3 ಮೇಕೆಗಳಿದಾವೀಗ. ಟೀ ಮಾಡೋಕ್ಕೂ ಮುಂಚೆ ಚಾಪೆ ಬೆಡ್ಶೀಟು ಅವೆಲ್ಲ ಎತ್ಬಿಟ್ಟು ಮನೆ ಬಾಗಿಲೆಲ್ಲ ನೀಟಾಗಿ ಗುಡಿಸ್ಬಿಟ್ಟು ಆಮೇಲೆ ಟೀ ಮಾಡೋಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹಾಸಿಗೆಲ್ಲ ಎತ್ತಾ ಇದ್ದೀನಿ. ಒಬ್ಬೊಬ್ರು ಒಂದೊಂದು ಮೂಲೆಯಲ್ಲಿ ಮಲಗಿರ್ತಾರೆ. ಎಲ್ಲ ಹುಡುಕಿ ತಡ್ಕಿ ಎತ್ತಬೇಕು, ಯಾವ ಸಂದಿಗೆ ಒಂದಿಲ್ಲಿ ಮಲಗಿರ್ತಾರ ಅಂತ ಅಂದ್ಬಿಟ್ಟು. ಇಲ್ಲೆಲ್ಲ ಹಿಂಗೆ ಇರ್ತೈತೆ ಫ್ರೆಂಡ್ಸ್. ರೂಲ್ಸ್ ಇಲ್ಲ, ಇಲ್ಲೇ ಮಲಗಬೇಕು, ಅಲ್ಲೇ ಎದ್ದೊಳ್ಬೇಕು ಅಂತೆಲ್ಲ. ನಾನು ಸದ್ಯ ಹಾವು ಕಾಟ ಇಲ್ಲ ನಮ್ಮ ಮನೆ ಹತ್ರ. ಅಂದರೆ ನಾವು ಕೆಲಸ ಮಾಡ್ತೀವಲ್ಲ, ಇರ್ತೀವಲ್ಲ, ಅಲ್ಲಾಗಿದ್ದಿದ್ರೆ ಮುಗೀತಿತ್ತು ಕತೆ. ಇಲ್ಲಿ ಇಷ್ಟೊಂದು ಕಾಡ್ತಾರೆ ಇದ್ರೂ ಜಾಸ್ತಿ ಅವುಗಳು ಇಲ್ಲಿ ಕಾಣಿಸ್ಕೊಳ್ಳಲ್ಲ. ನಾನು ಯಾವಾಗಲೇ ಊರಿಗೆ ಬಂದು ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡಿದ್ರು ಸ್ವಲ್ಪ ಜನ ಕೇಳ್ತಾನೆ
ಇರ್ತೀರಾ, ಯಾಕೆ ನೀವು ಮನೆ ಬಿಟ್ಟು ಆಚೆ ಬಂದ್ಬಿಟ್ಟಿರೋದು, ಮತ್ತು ಯಾಕೆ ಇಲ್ಲಿದ್ದೀರಾ, ಮತ್ತು ಯಾಕೆ ಹೊಸ ಮನೆ ಆದರೂ ಓಪನಿಂಗ್ ಮಾಡ್ಕೊಂಡಿಲ್ಲ ಅಂತ. ಅದು ಮನೆ ಬಿಟ್ಟು ನಾವು ಬಂದಿದ್ದಲ್ಲ, ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಕಳಿಸ್ಕೊಟ್ರು. ಆ ಹಠಕ್ಕೆ ಬಿದ್ದು ನಾನು ಇಲ್ಲ ಅವ್ರ ಮುಂದೆ ನಾವು ಒಂದು ಮನೆ ಮಾಡ್ಕೋಬೇಕು ಅಂತ. ಶಿವಾಗೂ ಇಷ್ಟ ಇಲ್ಲ ಸ್ಟಾರ್ಟಿಂಗ್ ಈ ಮನೆ ಮಾಡ್ಕೋಬೇಕಾದ್ರೂ, ಬೇಡ ಅಲ್ಲಿರೋಕ್ಕಾಗಲ್ಲ, ಕಷ್ಟ ಅಲ್ಲಿ ಇರೋಕ್ಕಾಗೋದೇ ಇಲ್ಲ ಅಂತ. ಜೀವನ ಮಾಡೋಕ್ಕೆ ಕಷ್ಟ ಅಲ್ಲ ಫ್ರೆಂಡ್ಸ್, ಇಲ್ಲಿ ಜನಗಳ ಹತ್ರ ತುಂಬ ಕಷ್ಟ. ನಮ್ಮ ಮನೆ ಪರಿಸ್ಥಿತಿ ನೋಡಿದ್ರೆ ಅರ್ಥ ಆಗ್ಬಿಡುತ್ತೆ ನಿಮಗೆ. ಯಾರು ಹೆಣ್ಮಕ್ಳು ಜೀವನ ಮಾಡೋ ಥರ ಇರೋಲ್ಲ ಮನೆ. ಮತ್ತು ಈ ಮನೆ ಓಪನಿಂಗ್ ಮಾಡದೇ ಇರೋ ರೀಸನ್ನು ಅದು ಯಾಕಂತ ಗೊತ್ತಿಲ್ಲ. ಕಂಪ್ಲೀಟ್ ಆಗಿದ ತಕ್ಷಣವೇ ಈ ಮನೆ ಮೇಲೆ ಫುಲ್ ಇಂಟ್ರೆಸ್ಟ್ ಹೋಗ್ಬಿಡ್ತು ನನಗೆ. ಬಂದರೂ ಒಂಥರ ನೆಗೆಟಿವ್ ಫೀಲ್ ಬರ್ತೈತಿ ಮನೆ ಒಳಗಡೆ ಇದ್ರೂ, ಒಂಥರ ಕೆಟ್ಟ ಯೋಚನೆಗಳು, ಒಂಥರ ಏನೋ ಸರಿ ಇಲ್ಲ ಅಂತ ಅನ್ನಿಸ್ತೈತೆ. ಈ ಮನೇಲಿ ಇರೋಕ್ಕಾಗಲ್ಲ, ಬೇಡ ಹಿಂಗೆ ಬಿಟ್ಬಿಡೋಣ ಅಂತ ಅನ್ನಿಸ್ತೈತೆ. ಶಿವ ಮೊದಲೇ ಹೇಳಿತ್ತು ಬೇಡ ಈ ಮನೆ ಮಾಡಿದ್ರು ವೇಸ್ಟು, ಅಲ್ಲಿರೋಕ್ಕಾಗಲ್ಲ ನಿನ್ನ ಕೈಲಿ ಅಂತ ಮೊದಲೇ ವಾರ್ನಿಂಗ್ ಮಾಡಿತ್ತು ನನಗೆ. ಒಂದು ಆಟ ಬಂದುಬಿಟ್ಟಿತ್ತು ನನಗೆ. ನನ್ನ ಮನೆಯಿಂದ ಆಚೆ ಹಾಕಿದ್ರಲ್ಲ ಅವ್ರ ಮುಂದೆ ನಾವೇನಂತ ತೋರಿಸ್ಕೋಬೇಕು ಅಂತ ಯೋಚನೆ ಮಾಡಿದೆ ಹೊರತು ಆ ಮನೇಲಿ ನಾವು ಮುಂದೆ ಜೀವನ ಮಾಡೋಕ್ಕಾಗ್ತಿತ್ತಾ ಇಲ್ಲ ಅಂತ ಯೋಚನೆ ಮಾಡ್ಕೊಂಡಿಲ್ಲ. ಈ ಮನೆಗೆ ಹಾಕೋ ಖರ್ಚನ್ನು ಏನಕ್ಕಾದ್ರೂ ಬಳಸ್ಕೋಬೋದಿತ್ತು, ಇಲ್ಲ ನಾವು ಬೇರೆ ಮನೆ ಲೀಸ್ಗೆ ಹಾಕ್ಕೊಂಡು ನೆಮ್ಮದಿಯಾಗಿರ್ಬೋದಿತ್ತು. ಒಂಥರ ವೇಸ್ಟ್ ಖರ್ಚು ಮಾಡ್ಕೊಬಿಟ್ನಾ ಅಂತ ಅನ್ನಿಸ್ತೈತೆ ಒಂದೊಂದ್ಸಲ. ಇನ್ನೊಂದೊಂದ್ಸಲ ಎಷ್ಟು ವರ್ಷ ಆದರೂ ಮನೆ ನಮ್ಮದೇ ಅಲ್ಲ, ಯಾವಾಗಾದರೂ ಬಂದಿರ್ಬೋದು ಅಂತಲೂ ಅನ್ನಿಸ್ತೈತೆ. ಗೊತ್ತಿಲ್ಲ, ಮನೆ ಓಪನಿಂಗ್ ಮಾತ್ರ ತುಂಬ ಅಡೆತಡೆಗಳಾಗ್ತೈತೆ. ನಾವಿಬ್ಬರು ನಮಗೆ ನಾವೇ ದೊಡ್ಡವರು, ನಮ್ಗೆ ನಾವೇ ಚಿಕ್ಕವರು. ನಮ್ಗೆ ಯಾರು ಹಿಂಗೆ ಮಾಡಿರಿ ನೀವು ಈ ಮನೆ ಓಪನಿಂಗ್ ಇಲ್ಲಿ ಹೋಗಿ ವಿಚಾರಿಸಿ, ಇಲ್ಲಿ ದೇವಸ್ಥಾನದಲ್ಲಿ ಕೇಳ್ರಿ ಅಂತ ಹೇಳ್ಕೊಡೋರು ನಮ್ಗೆ ಯಾರು ಇಲ್ಲ. ಹಂಗಾಗಿ ಹಿಂಗೆ ಐತೆ ಫ್ರೆಂಡ್ಸ್, ಉಳ್ಕೊಂಡೈತೆ ಮನೆ. ಇನ್ನು ನಿಮ್ಮ ಅತ್ತೆ ಮಾವ ಇದ್ದಾರಲ್ಲ, ಅವ್ರನ್ನ ಕೇಳ್ಕೊಂಡು ಏನಾದರೂ ಮಾಡ್ಬೋದಲ್ಲ ನೀವು ಅಂತಂದರೆ ಹೆಂಗೆ ಹೇಳ್ಬೇಕು ಅಂತ ಗೊತ್ತಾಗಲ್ಲ ಫ್ರೆಂಡ್ಸ್. ಈಗ ಸಿಂಪಲಾಗಿ ಎಕ್ಸಾಂಪಲ್ ಕೊಡ್ತೀನಿ. ಶಿವಗೆ ಟೈಫಾಯ್ಡ್ ಆಗಿ 2 ತಿಂಗಳಾಯಿತು. ತುಂಬ ಸೀರಿಯಸ್ ಸಿಚುವೇಶನಲ್ಲೂ ನೀವು ನೋಡಿರ್ತೀರಾ. ತುಂಬ ಜನ ಆಗ್ಲಿಂದನೂ ಕೇಳಿದ್ರಿ ಯಾಕೆ ಶಿವ ಅವ್ರ ಅಪ್ಪ ಅಮ್ಮ ಒಂದಿನೂ ಬಂದಿಲ್ಲ ಅಂತ. ಅಷ್ಟೇ ನಮ್ಮ ಅವರ ರಿಲೇಷನ್ಶಿಪ್ಪು. ಒಂದಿನೂ ಶಿವಾಗ ಹುಷಾರಿಲ್ಲ ಅಂದರೂ ಬಂದು ವಿಚಾರಿಸಿಲ್ಲ, ಕಾಲ್ ಮಾಡಿ ಸಹ ಹೆಂಗಿದೆಯಾ ಏನು ಅಂತ ಮಾತಾಡಲಿಲ್ಲ. ಅಷ್ಟೇ. ಈಗ ದೂರದಲ್ಲಿ ಸಂಬಂಧಿಕರೇ ದೂರದವ್ರು ಯಾರಾದರೂ ಸಿಕ್ಕಿದ್ರೆ ನಾವು ಹೆಂಗೆ ಮಾತಾಡ್ತೀವಿ ಅಷ್ಟೇನೆ. ವಿಡಿಯೋ ಮುಂದೆ ಒಳ್ಳೇದೇ ತೋರ್ಸೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಅವ್ರು ಹೆಂಗಿರ್ತಾರೆ ಏನು ಅದೆಲ್ಲ ನಮಗೆ ಬೇಡದೇ ಇರೋ ವಿಷಯ. ನನ್ನ ಲೈಫ್ ಅಂದರೆ ನಾನು ಶಿವ ಇಬ್ಬರೇನೆ. ಇನ್ನು ಅವ್ರು ಹೆಂಗಿದ್ರು ಏನು ಮಾಡ್ಕೊಂಡ್ರು ಅದೆಲ್ಲ ನನಗೆ ಸಂಬಂಧ ಇಲ್ಲ ಅನ್ನೋ ಥರನೇ ಇರ್ತೀನಿ. ಆದರೆ ನಾನು ಆದಷ್ಟು ಒಳ್ಳೆ ರೀತಿ ಇರೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನೋಡೋಣ ಮುಂದೆ ಲೈಫ್ ಹೆಂಗೆ ಹೋಗ್ತೈತೋ. ನನ್ನ ಮೈಂಡಲ್ಲಿ ಒಂದೇ ಇರೋದು, ನನ್ನ ಲೈಫು ಶಿವಾಗ ನಾನು ಅಷ್ಟೇ. ಶಿವ ಆಗಾಗ ಅಂತ ಇರ್ತೈತೆ, ನಿನ್ನ ಕಡೆ ಆಗಲಿ ನನ್ನ ಕಡೆ ಆಗಲಿ ಯಾರಾದರೂ ನಮಗೆ ಸಪೋರ್ಟ್ ಇರಬೇಕಾಗಿತ್ತು ಅಂತ. ಆ ಥರ ಮಾತು ಬರಬಾರ್ದು ಶಿವ ಬಾಯಲ್ಲಿ. ಅಷ್ಟು ಸಪೋರ್ಟಿವ್ ಆಗಿ ನಾನು ಇರಬೇಕು ಅಷ್ಟೇ. ಒಲೆಯಲ್ಲಿ ಟೀ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಒಲೆಯಲ್ಲಿ ಮಾಡೋದು ಸಿಕ್ಕಾಪಟ್ಟೆ ಚೆನ್ನಾಗಿರ್ತಿದೆ, ಬೆಲ್ಲ ಇದ್ರೆ ಚೆನ್ನಾಗಿರ್ತಿತ್ತು. ಇಲ್ಲಿ ಫ್ರೆಂಡ್ಸ್ ಮನೆ ಹತ್ರ ಅಡಿಕೆ ಗಿಡ ಹಾಕವ್ರೆ. ಇದು ಒಂಬಾಳೆ ಅಲ್ಲ ಅಂತಾರಲ್ಲ ಇದನ್ನ, ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಹತ್ರದಿಂದ. ಸಖತ್ತಾಗೈತಲ್ಲ. ಮಲ್ಲಿಗೆ ಗಿಡ ಎಲ್ಲ ಹಾಕವ್ರೆ, ಎಲ್ಲ ಒಂದೊಂದು ಹೂವು ಬಿಟ್ಟೈತೆ. ಸ್ಮೆಲ್ ಮಾತ್ರ ಘಮ ಘಮ ಅಂತ ಇದೆ. ಇದು ಸೀಸನ್ ಅಲ್ವೇನೋ ಮಲ್ಲಿಗೆದು, ಅದಕ್ಕೆ ಲೈಟಾಗಿ ಬಿಟ್ಟೈತೆ. ಇನ್ನು ಕರಿಬೇವು, ದಾಸವಾಳ ಮತ್ತು ಮೆಹಂದಿ ಎಲ್ಲ ಬೆಳ್ಕೊಂಡವ್ರೆ ಫ್ರೆಂಡ್ಸ್. ಇಲ್ಲಿ ಪೂಜೆಗೆ ಹೂವೆಲ್ಲ ಕಿತ್ಕೊಂಡು ಪೂಜೆ ಮಾಡ್ಬೋದು, ಆದರೆ ಅವ್ರು ಮಾಡಲ್ಲ. ಇಲ್ಲಿ ಕೋಳಿಗಳು ಇವ್ರದೇನೆ, ಮೇಕೆಗಳು, ಬದನೆಕಾಯಿ ಗಿಡಗಳು. ಈಗ ಟೈಮ್ ಬಂದು 8 ಗಂಟೆ ಆಗ್ತಾ ಬಂತು ಫ್ರೆಂಡ್ಸ್. ನಾವು ಹೊರಡ್ತಾ ಇದ್ದೀವಿ. ತಲೆಗರಳೆನೆಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಐ ಹೇಟ್ ಜರ್ನಿ ಫ್ರೆಂಡ್ಸ್. ನಿನ್ನೆ ತೆಪ್ಪಗೆ ನಾವು ಮನೇಲಿ ಮಾಡ್ಕೊಂಡು ತಿನ್ಬಿಟ್ಟು ಮಲಗ್ದಿರ ಯಾಕೆ ಬಂದ್ವಿ ಅಂತ ಇನ್ನೂ ಯೋಚನೆ ಮಾಡಿದ್ರು ಅರ್ಥ ಆಗ್ತಾ ಇಲ್ಲ. ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಸೊಳ್ಳೆ ಕಾಟ, ಸೆಕೆ ಕಾಟ. ಸುಮ್ಮನೆ ಬಂದ್ವಿ, ವೇಸ್ಟ್ ಆಗಿ ಅನಿಸ್ತೈತೆ. ನವಿಲು ಗಂಡು ನವಿಲು, ಹೆಣ್ಣವಿಲು ಕೋಳಿ ತರವಲ್ಲಪ್ಪಿ ರೋಡ್ ಸೈಡೆ. ನಾವು ಮರವಾಡಿಗೆ ರೀಚ್ ಆಗೋಷ್ಟರಲ್ಲಿ 9 ಗಂಟೆ ಆಗಿತ್ತು. ಹೊಟ್ಟೆನೂ ಸಿಕ್ಕಾಪಟ್ಟೆ ಹಸಿತಾಯಿತ್ತು. ಅದಕ್ಕೆ ನಾಷ್ಟ ಮಾಡ್ಕೊಬಿಡೋಣ ಅಂತ ಹೇಳಿದ್ವಿ. ಕಣ್ಣು ಸಿಕ್ಕಾಪಟ್ಟೆ ಉರಿತೈತೆ ನಂಗೆ. ರಾತ್ರಿ ನಿದ್ದೆ ಇಲ್ದಿರಾ ಶಿವ ಇಡ್ಲಿ ತಗೊಂತು, ಚಟ್ನಿ ಸಾಂಬಾರು ಎಲ್ಲ ತಗೊಂಡಿತ್ತು. ನನಗೊಂದು ಇಡ್ಲಿ ಕೊಡಪ್ಪ ಅಂದರೆ ಹಂಗೆ ಆಸ್ತಿನಲ್ಲಿ ಪಾಲು ಕೇಳ್ದಂಗೆ ಆಡ್ತೈತೆ, ಕೊಡಲ್ಲ ಅಂತ ಅಂತು. ಅದಕ್ಕೆ ನಾನು ರೈಸ್ ತಗೊಂಡೆ. ಇಲ್ಲಿ ಟೇಸ್ಟ್ ಏನು ಅಷ್ಟು ಕಷ್ಟಲ್ಲೇ, ಅದೇ ಕ್ಲೀನಾಗಿ ಮಾಡ್ತಾರೆ ಫ್ರೆಂಡ್ಸ್, ಅದಿಷ್ಟ ಆಯಿತು. ಎಷ್ಟೊಂದು ಕುರಿಗಳು ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ಮೇಲ್ಗಡೆ ನಮ್ಮ ಮೆಟ್ರೋ ಬರ್ತೈತೆ. ಮೆಟ್ರೋ ಶಿವ ಫಸ್ಟ್ ಟೈಮ್ ನೋಡಿದ್ದು, ಅದಕ್ಕೆ ಖುಷಿ ಪಡ್ತಾಯಿತ್ತು. ನಾನು ಆಲ್ರೆಡಿ ಒಂದ್ಸಲ ಜರ್ನಿನೂ ಮಾಡ್ಬಿಟ್ಟಿದ್ದೀನಿ. ಶಿವನ ಒಂದ್ಸಲ ಕರ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್. ಎಷ್ಟೊಂದು ಅಪ್ಡೇಟ್ ಆಗ್ಬಿಟ್ಟೈತೆ. ಇದು ಹೆಬ್ಗೋಡಿ ರೋಡ್ ಫ್ರೆಂಡ್ಸ್, ಹೆಬ್ಗೋಡಿ ಉಸ್ಕೂರ್ ಗೇಟು ಆ ರೋಡು. ಇಲ್ಲಿಂದಾನೆ ನಮ್ಮ ಮನೆಗೆ ಹೋಗೋದು ನಾವು. ತಿಂಡಿ ತಗೊಬಂದಿದ್ದೀನಿ ನಿಂಗೆ. ಇರ್ಲ ಮಗ, ಅನ್ನಕ್ಕಿಟ್ಟಿದ್ದೀನಿ. ಹಾರ್ಟ್ ಬಿಸ್ಕೆಟ್ ತಿಂದೇ ಇಲ್ಲ ಫ್ರೆಂಡ್ಸ್ ನೆನ್ನೆ. ಇದು ನನ್ನ ಫೇವ್ರೇಟ್ ಹಾರ್ಟ್ ಬಿಸ್ಕೆಟು. ಟೇಸ್ಟ್ ನೋಡ್ತೀಯಾ? ತಿಂದ್ರೆ ಚೆನ್ನಾಗಿರ್ತಿತ್ತಮ್ಮ. ನೋಡಿದ್ರೆ ಫ್ರೆಂಡ್ಸ್ ನನ್ನ ಫೇವ್ರೇಟ್ ಹಾರ್ಟ್ ಬಿಸ್ಕೆಟ್ನ ಇವನು ಮೂಸು ನೋಡ್ತಿಲ್ಲ.
ಓಕೆ ನಾನೇ ತಿಂತೀನಿ. 2000 years later. ಹಾಯ್ ಫ್ರೆಂಡ್ಸ್, ಮತ್ತೆ ಸಂಜೆ 7 ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಬಂದಿದ್ದೆ ಮನೆ ಕಾಲಿಟ್ಟಿದ್ದು ಬೆಳಗ್ಗೆಯಿಂದ ಕರೆಂಟೇ ಇಲ್ಲ. ಆಮೇಲೆ ಅದೇನೋ ಲೈನು ಅದಿದು ಚೇಂಜ್ ಮಾಡ್ತಿದ್ರಂತೆ. ಇದೇ ಫಸ್ಟ್ ಟೈಮು ಲಾಂಗ್ ಗ್ಯಾಪ್ ಕರೆಂಟೇ ಇಲ್ಲ. ರಾತ್ರೆಲ್ಲೂ ಕರೆಂಟ್ ಬಂದಿಲ್ಲ ಅಂದ್ರೆ ಏನ್ ಗತಿ ಫ್ರೆಂಡ್ಸ್, ಉಸಿರು ಗಟ್ಟೋಗ್ತಿದ್ವಿ ನಾವು ರಾತ್ರೆಲ್ಲ. ಗವಿ ತರ ಐತೆ ಈ ಮನೆ, ಸೀಟ್ ಮನೆ ಬೇರೆ. ಈ ಬೇಸಿಗೆಗೂ ಗಾಳಿ ಬರ್ದೇ ಇರೋದಕ್ಕೂ ಯಪ್ಪ ಒಂದ್ ಗತಿ ಆಗ್ಬಿಡ್ತಾ ಇದ್ವಿ. ದೇವ್ರನ್ನ ಬೇಡ್ಕೋತಾ ಇದ್ದೆ. ಅಷ್ಟಲ್ಲಿ 7 ಗಂಟೆ ಕರೆಂಟ್ ಬಂತು. ಮೊದಲು ಅಡುಗೆ ಮಾಡ್ಬೇಕು ಫ್ರೆಂಡ್ಸ್. ಮಧ್ಯಾಹ್ನ ಮೊಸರನ್ನ ತಿಂದಿದ್ದು, ಈಗ ಶಿವ ಹೊಟ್ಟೆಸಿ ಅಂತ ಇದೆ. ಅದಕ್ಕೆ ನಾನು ಊರಿಂದ ನುಗ್ಗೆ ಸೊಪ್ಪು ತಗೊಬಂದಲ್ಲ ಫ್ರೆಂಡ್ಸ್, ಅದಕ್ಕೆ ಉಪ್ಸಾರು ಮಾಡ್ತಾರೆ. ನುಗ್ಗೆ ಸೊಪ್ಪು ಮಾಮೂಲಿ ಸೂಪರ್ ಆಗಿರುತ್ತೆ. ಬೋಂಡಾ ವಡೆ ಅದು ಇದು ಆಳುಮುಳು ಕಡ್ಡಿ ಕಡ್ಸ ಏನೇನೋ ಮಾಡ್ತಾರೆ. ಬಸ್ಸಾರು ಯಾಕೆ ಮಾಡಬಾರ್ದು ಅಂತ ನಾನು ಡಿಸೈಡ್ ಮಾಡ್ಕೊಂಡು, ನುಗ್ಗೆ ಸೊಪ್ಪು ತುಂಬಾ ಹೀಟ್ ಅಲ್ಲ ಫ್ರೆಂಡ್ಸ್. ಈ ಬೇಸಿಗೆ ಟೈಮಲ್ಲಿ ನುಗ್ಗೆ ಸೊಪ್ಪು ತಿಂದ್ರೆ ಸ್ವಲ್ಪ ಕಣ್ಣೂರಿ ಮೂಗುರಿ ಅದೆಲ್ಲ ಬರೋಕ್ ಸ್ಟಾರ್ಟ್ ಆಗ್ತಿದೆ. ಅದಕ್ಕೆ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಹೆಸರು ಕಾಳು ಹಾಕ್ತಾ ಇದೀನಿ ಫ್ರೆಂಡ್ಸ್. ಹೆಸರು ಕಾಳು ತಂಪು, ನುಗ್ಗೆ ಸೊಪ್ಪು ಹೀಟು, ಎರಡು ಬ್ಯಾಲೆನ್ಸ್ಡ್ ಆಗಿ ಒಂದು ಅಡುಗೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೆಸರು ಕಾಳನ್ನ ಮುದ್ದು ನೆನ್ಸ್ಬೇಕಾಯ್ತು, ಮರ್ತೋಗ್ಬಿಟ್ಟೆ. ಅದಕ್ಕೆ ಇವಾಗ ಬೇಯಿಸಕ್ ಹಾಕ್ಬಿಟ್ಟು ಕುಕ್ಕರಲ್ಲಿ ನುಗ್ಗೆ ಸೊಪ್ಪು ಬಿಡಿಸ್ಕೊಳ್ಳೋಷ್ಟರಲ್ಲಿ ಹೆಸರು ಕಾಳು ಬಂದಿರ್ತಿದೆ. ಸೂಪರ್ ಡೂಪರ್ ಆಗಿ ಬಸ್ಸಾರು ಮಾಡ್ತಾರೆ ಫ್ರೆಂಡ್ಸ್. ನುಗ್ಗೆ ಸೊಪ್ಪಲ್ಲಿ ಸೊಪ್ಪು ಸಾರು ಮಾಡ್ತಾರೆ. ಆದ್ರೆ ನಾವು ಮಾಡ್ಬೇಕು ಅಷ್ಟೇ. ಕಹಿ ಬತ್ತಿದೆ ಹಂಗಿಗೆ ಅಂತ ಯೋಚನೆ ಮಾಡಬಾರ್ದು. ಮೊದಲು ಹೆಸರು ಕಾಳನ್ನ ವಿಸಿಲ್ಗೆ ಹಾಕ್ಬಿಡ್ತೀನಿ, ಅಲ್ಲ ಕುಕ್ಕರ್ಗೆ ಹಾಕ್ಬಿಟ್ಟು ವಿಸಿಲ್ ಹಾಕ್ತೀನಿ. 2 ವಿಸಿಲ್ಗೆ ನುಣ್ಣಗಾಗ್ತೈತೆ. ಆಮೇಲೆ ಸೊಪ್ಪು ಏನೇನೋ ಮಾಡ್ತೀನಿ ಫ್ರೆಂಡ್ಸ್. ನಾವು ಕಾಳು ನೆನ್ಸೋದು ಮರ್ತೋದಾಗ ಫ್ರೆಂಡ್ಸ್, ಈ ತರ ಹೆಸರು ಕಾಳು ಏನೇ ಕಾಳು ಅವರೆಕಾಳು ಕಡಲೆಕಾಳು ಏನೋ ಒಂದು ಬೇಯಿಸ್ಬೇಕಂದ್ರೆ ಹಾಕೊಂಡು ನೀರು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು 1 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬೇಕು ಫ್ರೆಂಡ್ಸ್. ಇಲ್ಲಿ ಮೇಲೆ ತೇಲಾಡ್ತೈತಲ್ಲ ಮ್ಯಾಜಿಕ್ ತರ, ಈ ತರ ಎಣ್ಣೆ ಹಾಕ್ಬಿಟ್ಟು ವಿಸಿಲ್ ಹಾಕಿದ್ರೆ 2 ವಿಸಿಲ್ ನುಣ್ಣಗಾಗ್ತಿದೆ ಯಾವುದೇ ಕಾಳಾಗ್ಲಿ. ಅದಕ್ಕೆ ಈ ತರ ನಾನು ಟಿಪ್ಪಿ ಉಪಯೋಗಿಸ್ತಾ ಇದ್ದೀನಿ ಫ್ರೆಂಡ್ಸ್. 2 ವಿಸಿಲ್ ಫ್ರೆಂಡ್ಸ್, ನುಣ್ಣಗೆ ಬೆಂದೋಗ್ತಿದೆ. ಇಲ್ಲ ಇನ್ನೊಂದು ಟಿಪ್ ಐತೆ ಫ್ರೆಂಡ್ಸ್, ಐಸ್ ಕ್ಯೂಬ್ಸ್ ಹಾಕ್ಬಿಟ್ಟು ನೀರಿಗೆ ಕಾಳನ್ನ ನೆನೆ ಹಾಕ್ಬಿಡ್ಬೇಕು ಒಂದು 10-20 ನಿಮಿಷ. ಆವಾಗ್ಲೂ ಬೇಗ ನೆಂದೋಗ್ತವೆ ಕಾಳು. ಈ ಟಿಪ್ನ ನಾನು ನೋಡಿದೆ ಅಷ್ಟೇ, ಯಾವತ್ತೂ ಟ್ರೈ ಮಾಡಲಿಲ್ಲ. ಒಂದಾನೊಂದು ಟೈಮಲ್ಲಿ ನಾನು ಅದನ್ನು ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಊರಿಂದ ಏನೇನೆಲ್ಲ ತಗೊಬಂದಿದ್ದೀವಿ ಮತ್ತೆ ಅಡುಗೆಗೆ ಪ್ರಿಪ್ರೇಷನ್ ನಡೆಸುವ. ಇದು ಶಿವ ಅವರ ಫ್ರೆಂಡ್ ಮರದ್ದು ಫ್ರೆಂಡ್ಸ್, ಅಲ್ಲೇ ಸಿಗ್ತಾ ಇರೋದು. ಈಗ ಹೋದ್ಸಲಿಂದ ನಮಗೆ ನುಗ್ಗೆ ಸೊಪ್ಪು ನುಗ್ಗೆಕಾಯಿ ಅವ್ರದ್ದು. ಈಗ ನುಗ್ಗೆಕಾಯಿನ ಸಪ್ರೇಟ್ ಮಾಡ್ಕೋತೀನಿ, ಇನ್ನೊಂದಿನ ಮಾಡ್ತೀನಿ. ಈಗ ನುಗ್ಗೆ ಸೊಪ್ಪನ್ನ ಬಿಡಿಸ್ಕೋತೀನಿ. ಇಲ್ಲಿ ಫ್ರೆಂಡ್ಸ್ ಮೇಥಿ ಸೊಪ್ಪು ಕಿತ್ಕೊ ಬಂದೆ. ಈಗ ಬೇಸಿಗೆ ಅಲ್ಲ, ಹೆವಿ ಹೀಟು ಬಾಡಿ, ಅದಕ್ಕೆ ರುಬ್ಬಿ ಹಾಕೋಬಹುದು. ಮತ್ತೆ ನಮ್ಮ ಟಾಮುಗೆ ಮೆಹಂದಿ ಹಾಕಿ ತುಂಬಾ ದಿನ ಆಯ್ತು, ಅವನಿಗೂ ಮೆಹಂದಿ ಹಾಕ್ಬೋದು. ಅದೇ ಪ್ಯಾಕೆಟ್ ಆದ್ರೆ ಅದೆಲ್ಲ ಕೆಮಿಕಲ್ ಮಿಕ್ಸು ಅಂತ ಹಾಕಿರ್ಲಿಲ್ಲ ಮೊನ್ನೆಲ್ಲ ನಾನು. ಅದಕ್ಕೆ ನ್ಯಾಚುರಲ್ ಆಗಿ ಮಾಡಾಕೋಣ ಅಂದ್ಬಿಟ್ಟು. ಇದು ಮನೇಲಿ ಅವ್ರು ಬಳಸಲ್ಲ ಖಾರದ ಪುಡಿ, ಎಕ್ಸ್ಟ್ರಾ ಇತ್ತು ಅಂತ ಕೊಟ್ಟರು, ಎಕ್ಸ್ಪೈರ್ಡ್ ಆಗೈತಾ. ಡಿಸೆಂಬರ್ 2022 ಇದು. ಡಿಸೆಂಬರ್ ವರೆಗೂ ಟೈಮ್ ಐತೆ. ಹಂಗಾಗಿ ನಾವು ಇದನ್ನ ಆರಾಮಾಗಿ ಬಳಸ್ಬೋದು. ಆದ್ರೆ ಇದು ಖಾರದ ಪುಡಿ ಅಲ್ಲ, ಕಲರ್ ಪುಡಿ, ಕಲರ್ ಮಿಕ್ಸ್ ಮಾಡಿರ್ತಾರೆ. ಏನಪ್ಪಿ? 2026. ಇದು 2026 ಡಿಸೆಂಬರ್ ವರೆಗೂ ಡೇಟ್ ಐತೆ ಫ್ರೆಂಡ್ಸ್. ಹತ್ತಿ ಕಿತ್ಕೊಂಡಲ್ಲ ನೆನ್ನೆ ವಿಡಿಯೋದಲ್ಲಿ, ನ್ಯಾಚುರಲ್ ಹತ್ತಿ ಫ್ರೆಂಡ್ಸ್. ಇದು ಫಸ್ಟ್ ಟೈಮ್ ನಾನು ನೋಡ್ತಾ, ಅದಕ್ಕೆ ಇಷ್ಟು ಎಕ್ಸೈಟ್ ಆಗಿದ್ದೀನಿ. ಫಸ್ಟ್ ಟೈಮ್ ನಾನು ಕಿತ್ಕೊಂಡಿದ್ದು ಸಹ. ಇಲ್ಲಿ ಎಷ್ಟು ಒಂದೇ ಒಂದು ಗಿಡದಲ್ಲಿ ಇಷ್ಟೊಂದು, ಮ್ಯಾಕ್ಸಿಮಮ್ 2 ವರ್ಷ ಆದ್ರೂ ಬಳಸ್ತೀನಿ ನಾನು ಇದನ್ನ. ಈ ತರ ಮಾಡಿಟ್ಕೋತೀನಿ. ನಾಳೆ ನಾನು ಇಲ್ಲ ಅಡುಗೆ ಮಾಡಿದ ತಕ್ಷಣ ಬೀಜ ಎಲ್ಲ ಸಪ್ರೇಟ್ ಮಾಡಿಟ್ಕೋತೀನಿ. ಹತ್ತಿ ಫ್ರೆಂಡ್ಸ್, ನಾನು ಊರ್ಗೋದ್ರು ಅಷ್ಟೇ ಫ್ರೆಂಡ್ಸ್. ಇಟ್ಲಲ್ಲಿ ಹತ್ತಿ ಮಲ್ಲಿಗೆ ಅದು ಇದೆಲ್ಲ ಬೆಳ್ಕೋಬೇಕು ಅಂತ ಅನ್ಕೊಂಡಿದೀನಿ. ಆ ಊರ್ಗ್ ಹೋಗೋದೇ ಡೌಟ್ ಆಗೈತೆ. ಅಯ್ಯಯ್ಯೋ, ಏನಪ್ಪ ಹಿಂಗೊಂದಿದ ತಕ್ಷಣ ಕರೆಂಟೇ ಹೋಗ್ಬಿಡ್ತು ಫ್ರೆಂಡ್ಸ್. ಹಿಂಗೆ ಮಾಡ್ತಿದ್ದೆ ಫ್ರೆಂಡ್ಸ್, ಬೆಳಗಿಂದ ಕರೆಂಟು ಇಲ್ಲ. ಇವಾಗ ಹೋಯ್ತು, ಮತ್ತೆ ಯಾವಾಗ ಬರ್ತಿತ್ತೋ ಗೊತ್ತಿಲ್ಲ. ಅಲ್ಲ ಬಸ್ಸಾರು ಪ್ಲಾನ್ ಮಾಡ್ಕೊಂಡಾಗ ಈ ತರ ಕರೆಂಟ್ ಹೋಗ್ಬಿಟ್ರೆ ಹೆಂಗೆ ಫ್ರೆಂಡ್ಸ್ ನಮ್ಮ ಪರಿಸ್ಥಿತಿ? ಮಸಾಲೆ ರುಬ್ಕೊಳಕ್ಕೆ ಏನ್ ಮಾಡೋದು? ಅದಕ್ಕೆ ನಾನು ತಲೆನೇ ಕೆಡ್ಸ್ಕೊಳ್ಳಲ್ಲ ಫ್ರೆಂಡ್ಸ್. ಏನ್ ಪ್ಲಾನ್ ಇಟ್ಕೊಂಡೆ ಗೊತ್ತಾ? ನಾನು ಈ ಸೊಪ್ಪು ಬಿಡಿಸೋಷ್ಟಲ್ಲಿ ಕರೆಂಟ್ ಬಂದ್ರೆ ಬಸ್ಸಾರು ಮಾಡ್ತೀನಿ, ಇಲ್ಲಾಂದ್ರೆ ಹೆಸರು ಕಾಳು ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಸೊಪ್ಪು ಸಾರು ಮಾಡ್ತೀನಿ ಅಂತಾನೆ ಪ್ಲಾನ್ ಮಾಡ್ಕೊಂಡೆ. ಕರೆಂಟ್ ಎಲ್ಲ ನಮ್ಮನ್ನ ಎದುರಿಸಕ್ಕಾಗಲ್ಲ ಫ್ರೆಂಡ್ಸ್, ನಾವು ಮಾಡಿದ್ದೆ ಅಡುಗೆ. ಅದಕ್ಕೆ ನುಗ್ಗೆ ಸೊಪ್ಪು ಬಿಡಿಸ್ಕೊಳ್ತಾ ಇದ್ದೀನಿ. ಈ ನುಗ್ಗೆ ಸೊಪ್ಪು ಹೆಂಗಂದ್ರೆ ಫ್ರೆಂಡ್ಸ್ ಸ್ವಲ್ಪನೂ ಕಹಿ ಇರಲ್ಲ. ಹೋದ್ಸಲೂ ಕಿತ್ಕೊ ಬಂದಿತ್ತು. ಆ ಅಣ್ಣನ್ಗೆ ಟ್ಯಾಂಕ್ಸ್ ಹೇಳ್ಬೇಕು, ಅವ್ರ ಮರ್ದು ನುಗ್ಗೆ ಸೊಪ್ಪು ನುಗ್ಗೆಕಾಯಿ ಎಲ್ಲ ಕಟ್ಕೊಳಿಸ್ತಾ ಇರೋದಕ್ಕೆ. ನಾನು ಬೋಂಡ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡೆ ಫ್ರೆಂಡ್ಸ್ ಮೊದಲು. ಆಮೇಲೆ ಬಸ್ಸಾರಿಗೆ ಬಂದೆ, ಇವಾಗ ಸೊಪ್ಪು ಸಾರಿಗೆ ಬಂದಿದ್ದೀನಿ. ಕರೆಂಟ್ ಬರೋಷ್ಟರಲ್ಲಿ ಯಾವ ಸಾರಿಗೆ ಶಿಫ್ಟ್ ಆಗ್ತೀನೋ ನನಗೆ ಗೊತ್ತಿಲ್ಲ. ಅದಕ್ಕೆ ಮತ್ತೆ ನುಗ್ಗೆಕಾಯಲ್ಲಿ ಇನ್ನೇನ್ ಮಾಡ್ಬೋದು ಫ್ರೆಂಡ್ಸ್? ನುಗ್ಗೆಕಾಯಿ ಕಬಾಬ್ ಮಾಡಿದ್ದೀನಿ, ಸಾಂಬಾರು ಮಾಡಿದ್ದೀನಿ, ಫ್ರೈ ಮಾಡ್ಬಿಟ್ಟಿದ್ದೀನಿ. ಅದು ಬಿಟ್ಟು ಬೇರೆ ಏನಾರ ಸಾರು ಮಾಡೋದಿದ್ರೆ, ಏನಾರ ರೆಸಿಪಿ ಮಾಡೋದಿದ್ರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಟ್ರೈ ಮಾಡೋಣ. ಫ್ರೆಶ್ ಆಗಿ ನುಗ್ಗೆಕಾಯಿ ಇರಬೇಕಾದ್ರೇನೆ ವಿಚಿತ್ರವಾದ ಅಡುಗೆಗಳನ್ನೆಲ್ಲ ಎಕ್ಸ್ಪೆರಿಮೆಂಟ್ಗಳನ್ನೆಲ್ಲ ಮಾಡ್ಬಿಡ್ಬೇಕು. ನುಗ್ಗೆ ಸೊಪ್ಪು ಬಿಡ್ಸಂಗೆ ಇರಲಿಲ್ಲ, ಅದೇ ಉದುರ್ಕೋತಾ ಇತ್ತು ಹಬೆಗೆ. ನಾನು ತೆಗ್ದ ತಕ್ಷಣ ಫ್ರಿಜ್ಜಲ್ಲಿ ಇಡಬೇಕಾಗಿತ್ತು ತಾನೆ, ಹೆಂಗೂ ಕರೆಂಟ್ ಇಲ್ಲ ಅಂದ್ಬಿಟ್ಟು ಆಚೆನೆ ಇಟ್ಬಿಟ್ಟಿದ್ದೆ. ಅದು ಎಷ್ಟೋ ಹೆಲ್ಪ್ ಆಯ್ತು ನನಗೆ. ನುಗ್ಗೆ ಸೊಪ್ಪು ಬಿಡ್ಸೋಕೆ ಕಷ್ಟ ಅಂದ್ರೆ ಫ್ರೆಂಡ್ಸ್, ತಂದ್ಬಿಟ್ಟು ಬೆಳಗ್ಗೆ ಸಂಜೆವರೆಗೂ ಹಂಗೆ ಇಟ್ಬಿಟ್ರಿ, ಅದೇ ಉದ್ರೋಗ್ತಿದ್ದು. ಹಿಂಗೆ ಅಲ್ಲಾಡಿಸ್ಬಿಟ್ಟು ಸೊಪ್ಪು ತೊಳೆದು ಹಾಕ್ತಾ ಇರ್ಬೋದು. ಮತ್ತೆ ಇದು ಕಡ್ಡಿ ಒಂದೊಂದು ಮಿಕ್ಸ್ ಆಗ್ಬಿಡ್ತಿದೆ, ಅದನ್ನೊಂದು ಸಪ್ರೇಟ್ ಮಾಡ್ಕೊಂಡ್ರೆ ಆಯ್ತು. ಯಾರಿಗೆಲ್ಲ ನುಗ್ಗೆ ಸೊಪ್ಪು ಇಷ್ಟ ಫ್ರೆಂಡ್ಸ್? ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಓವರ್ ಹೀಟ್ ಆದ್ರೂ ಬಿಡಲ್ಲ, ತಿಂತಾ ಇರ್ತೀನಿ. ಆಮೇಲೆ ಜ್ಯೂಸ್ ಗೀಸ್ ಕುಡ್ದು ತಂಪು ಮಾಡ್ಕೋಬಹುದು ದೇಹನ ಅಂತ ಅನ್ಬಿಟ್ಟು ಅಷ್ಟು ಹುಚ್ಚು ನುಗ್ಗೆ ಸೊಪ್ಪು ಅಂದ್ರೆ ನನಗೆ. ನುಗ್ಗೆ ಸೊಪ್ಪೆಲ್ಲ ಬಿಡಿಸ್ಕೊಂಡು ತೊಳ್ಕೊಂಡು ಅಡುಗೆಗೆ ರೆಡಿ ಮಾಡ್ಕೊಡೋಷ್ಟರಲ್ಲಿ ಕರೆಂಟ್ ಬಂತು. ಸದ್ಯ ದೇವ್ರು ನಮ್ಮ ಕಡೆ ಇದ್ದಾನೆ, ಇಂಥ ಟೈಮಲ್ಲೇ ದೇವ್ರು ಇದ್ದಾನೆ ಅಂತ ನಂಬೇಕಾಗಿರೋದು. ಆಮೇಲೆ ಕಾಳು 2 ವಿಸಿಲ್ ಬರ್ಸ್ಕೊಂಡಿದ್ದೆ ಫ್ರೆಂಡ್ಸ್. ಅದು ಬೆಂದಿತ್ತು, ಇನ್ನೊಂದು ವಿಸಿಲ್ ಬೇಯಿಸ್ಕೋಬೇಕಾಗಿತ್ತು ಅಂತ ಅನಿಸ್ತು. ಆದ್ರೆ ಬೆಂದಿತ್ತು. ಸೈಡ್ಗೆ ಇಟ್ಕೊಂಡು ಆಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕೊಂಡು
ಹಾಕೊಂಡು ಜೀರಿಗೆ ಜಾಸ್ತಿ ಹಾಕೋತಾ ಇದ್ದೀನಿ, 1.5 ಸ್ಪೂನು, ಮೆಣಸು 1 ಸ್ಪೂನ್ ಹಾಕೊಂಡು ಬೆಳ್ಳುಳ್ಳಿ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಟೈಮ್ ಬಸ್ಸಾರನ್ನ ಈ ಥರ ಟ್ರೈ ಮಾಡ್ತಿರೋದು ಫ್ರೆಂಡ್ಸ್. ನಾನು ಯಾವಾಗಲೇ ಬಸ್ಸಾರು ಮಾಡಬೇಕಾದ್ರೂ ತರಕಾರಿ ಕಾಳು ಬೇಳೆ ಸೊಪ್ಪು ಎಲ್ಲ ಬೇಯಿಸ್ಕೋಬೇಕಾದ್ರೆ ಅದ್ರ ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಬೇಯಿಸ್ಕೊತೀನಿ. ಈ ಥರ ಒಗ್ಗರಣೆ ಮಾಡಿ ಮಾಡೋಣ, ಟೇಸ್ಟ್ ಹೆಂಗೆ ಬರ್ಬೋದು ನೋಡೋಣ ಅಂತ ಟ್ರೈ ಮಾಡಿದ್ದು. ಇವೆಲ್ಲ ಫ್ರೈ ಆದಮೇಲೆ ಟೊಮೊಟೊ 3 ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದಕ್ಕೇನೆ ಹುಣಸೆಹಣ್ಣು ಹಾಕ್ಕೊಂಡು ಬೇಯಿಸಿರೋ ಕಾಳುನು ಒಂದು ಅರ್ಧ ಸೌಟಷ್ಟು ಹಾಕೊಂಡು ತೆಂಗಿನಕಾಯಿ ಹಾಕೊಂಡು ಮತ್ತೆ ಸಾಂಬಾರ್ ಪುಡಿ ಫ್ರೆಂಡ್ಸ್, ಬೇಳೆ ಸಾಂಬಾರ್ ಪುಡಿ ಇವಿಷ್ಟನ್ನ ರುಬ್ಕೋತೀನಿ. ಅದು ನಮ್ಮ ಬಸ್ಸಾರಿಗೆ. ಈಗ ಅದೇ ಬಾಣಲಿಗೆನೇ ಎಣ್ಣೆ ಹಾಕೊಂಡು ಹಸಿಮೆಣಸಿನಕಾಯಿ ಜಾಸ್ತಿ ಹಾಕೊಂಡು ಈರುಳ್ಳಿ ಹಾಕೋತಿದ್ದೀನಿ ಫ್ರೆಂಡ್ಸ್. 2 ತಿಂಗಳಾಗಿತ್ತು ಹಸಿಮೆಣಸಿನಕಾಯಿ ಬಳಸಿ, ಶಿವಾಗ ಹುಷಾರಿಲ್ಲ ಅಂದ್ಬಿಟ್ಟು ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇವಿಷ್ಟು ಚೆನ್ನಾಗಿ ಫ್ರೈ ಆದ್ಮೇಲೆ ತೊಳೆದಿಟ್ಕೊಂಡಿರೋ ನುಗ್ಗೆ ಸೊಪ್ಪು ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನುಗ್ಗೆ ಸೊಪ್ಪು ಕಾಳು ಜೊತೆಗೆ ಹಾಕಿ ಬೇಯಿಸ್ಕೋಬೋದಿತ್ತು, ಆದ್ರೆ ಆ ನೀರು ಬಸ್ಕೋತೀವಲ್ಲ ಅದೆಲ್ಲ ಕಹಿ ಬಂದ್ಬಿಟ್ರೆ ಸಾರೆಲ್ಲ ಕಹಿ ಆಗೋಗ್ತಿತ್ತು ಅಂದ್ಬಿಟ್ಟು ಈ ತರ ಒಗ್ಗರಣೆ ಮಾಡ್ಕೋಬೇಕಾದ್ರೆ ಸೊಪ್ಪು ಹಾಕೊಂಡೆ. ಆಮೇಲೆ ಹೆಸರು ಕಾಳು ಬೇಯಿಸಿ ಬಗ್ಸಿಟ್ಕೊಂಡಿದ್ದಲ್ಲ ಅದನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಂಡೆ. ಈ ಗ್ಯಾಪಲ್ಲಿ ಮೊಟ್ಟೆ ತಂದ್ಬಿಟ್ಟು ಸಪ್ರೇಟಾಗಿ ಫ್ರೈ ಮಾಡ್ಕೊಡು ಅಂತಲ್ಲ, ನನ್ನ ಕೈಲಾಗಲ್ಲ ಫ್ರೆಂಡ್ಸ್. ಬೇರೆ ಟೈಮ್ ಆಗಿದ್ರೆ ಮಾಡ್ತಿದ್ದೆ, ಜರ್ನಿ ಮಾಡ್ಕೊಬಂದು ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದೆ. ಅದಕ್ಕೆ ಇದ್ರ ಜೊತೆಗೇನೆ ಮೊಟ್ಟೆನ ಹಾಕ್ಬಿಟ್ಟೆ. ನಿನ್ಗೇನು ನುಗ್ಗೆ ಸೊಪ್ಪು ಮೊಟ್ಟೆ ಫ್ರೈ ಅಷ್ಟೇ ತಾನೇ ಬೇಕಾಗಿರೋದು ಅಂದ್ಬಿಟ್ಟು ಅದ್ರ ಜೊತೆಗೆ ಹೆಸರು ಕಾಳು ಮಿಕ್ಸ್ ಆಗಿದೆ. ಹೆಲ್ದಿ ಕೂಡ. ಈ ಥರ ಯಾರು ಪ್ರಪಂಚದಲ್ಲಿ ಮಾಡಿರಲ್ಲ ಅಂತ ಅನ್ಕೋತೀನಿ ಫ್ರೆಂಡ್ಸ್. ಹೆಸರು ಕಾಳು ನುಗ್ಗೆ ಸೊಪ್ಪು ಮೊಟ್ಟೆ ಎಲ್ಲ ಮಿಕ್ಸು ಇರಲಿ ಅಂದ್ಬಿಟ್ಟು ಮಾಡಿದ್ದಷ್ಟೇ. ಏನಾಗ್ತಿದೆ ಫ್ರೆಂಡ್ಸ್, ಡಿಫ್ರೆಂಟಾಗಿ ಈ ಥರ ಹೊಸ ಹೊಸ ಅಡುಗೆಗಳು ಕಂಡುಹಿಡಿತಾ ಇರಬೇಕು. ತಿಂದರೆ ಏನು ಹೆಚ್ಚು ಕಡಿಮೆ ಆಗಲ್ಲ ಅಂತ ನಾನು ಅನ್ಕೋತಾ ಇದ್ದೀನಿ. ಇವಿಷ್ಟು ಫ್ರೈ ಆಗಿದ ತಕ್ಷಣವೇ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಧನಿಯಾ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮೊಟ್ಟೆ ಫ್ರೈ ಮಾಡಿದ್ರೆ ನನಗೆ ಸ್ವಲ್ಪ ತಿಂದ ತಕ್ಷಣ ವಾಮಿಟಿಂಗ್ ಆಗ್ತಿದ್ದಲ್ಲ ಫ್ರೆಂಡ್ಸ್. ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಆ ಥರ ಆಗಲಿಲ್ಲ ನನಗೆ. ನೀವೇ ಟಿಪ್ ಕೊಟ್ರಲ್ಲ, ಅವತ್ತಿಂದ ಇದನ್ನೇ ಫಾಲೋ ಮಾಡ್ತಿದ್ದೀನಿ. ಚೆನ್ನಾಗಿ ಅನಿಸ್ತೈತೆ ನನಗೆ ಅಂತ ಅಂದ್ಬಿಟ್ಟು ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಲಾಸ್ಟಲ್ಲಿ ಮೆಣಸು ಪುಡಿ ಹಾಕೋಬೇಕು. ಕೊತ್ತಂಬರಿ ಸೊಪ್ಪೆ ಖಾಲಿ ಆಗ್ಬಿಟ್ಟೈತೆ ಫ್ರೆಂಡ್ಸ್. ತೊಗೊಳೋಣ ಅಂದ್ರೆ 50 ರೂಪಾಯಿ ಹೇಳ್ತಾವ್ರೆ ಒಂದು ಕಟ್ಟು. ಅದಕ್ಕೆ ತಗೊಳ್ಳೋದೇ ಬಿಟ್ಬಿಟ್ಟೆ ನಾನು. ಕಡಿಮೆ ಆದಾಗ ಮಾತ್ರ ನಾವು ಕೊತ್ತಂಬರಿ ಸೊಪ್ಪು ಬಳಸಬೇಕು. ಜಾಸ್ತಿ ರೇಟ್ ಇದ್ದಾಗ ಕೊತ್ತಂಬರಿ ಸೊಪ್ಪು ಇಲ್ಲ ಅಂದ್ರೂ ಅಡುಗೆ ನಡೀತಿದೆ ಅಂತ. ಈ ಫ್ರೈನ ರೆಡಿ ಆಗೈತೆ. ಸೈಡ್ಗೆ ಎತ್ತಿಟ್ಕೊಬಿಟ್ಟು ಕುಕ್ಕರ್ ಇಟ್ಕೊಬಿಟ್ಟು ಅದಕ್ಕೆ ಎಣ್ಣೆ ಉಯ್ಕೊಬಿಟ್ಟು ಆಮೇಲೆ ಕರ್ಬೇ ಸೊಪ್ಪು ಹಾಕೊಂಡೆ. ಸಾಸಿವೆ ತರಿಸ್ಲೇ ಇಲ್ಲ ಫ್ರೆಂಡ್ಸ್, ಇವತ್ತು ತರಿಸ್ತೀನಿ. ಆಮೇಲೆ ರುಬ್ಬಿಟ್ಕೊಂಡಿರೋ ಬಸ್ಸಾಂಬಾರನ್ನ ಹಾಕೊಂಡು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಳೋದು. ಸೊಪ್ಪು ಬಸ್ಸಾರು ರೆಡಿ ಫ್ರೆಂಡ್ಸ್. ಟೇಸ್ಟ್ ಹೆಂಗಿರ್ತೈತೋ ಏನೋ ಗೊತ್ತಿಲ್ಲ, ನೋಡುವ. ಕಹಿ ಆಯ್ತಾ ಸಾರು? ಯಾಕಂದ್ರೆ ನುಗ್ಗೆ ಸೊಪ್ಪು ಅದಕ್ಕೆ ಹಾಕ್ಲೇ ಇಲ್ಲ, ಬೇಯಿಸ್ಲೇ ಇಲ್ಲ ಸಪ್ರೇಟು. ಬಸ್ಸಾರು ಮಾತ್ರ ಅಲ್ಲ ಫ್ರೆಂಡ್ಸ್, ನುಗ್ಗೆ ಸೊಪ್ಪು ಸಾರು ಮಾಡ್ಬೋದು, ಚೆನ್ನಾಗಿ ಬರ್ತಿದೆ. ತೆಂಗಿನಕಾಯಿ ಎಲ್ಲ ರುಬ್ಬಿ ಹಾಕ್ಬಿಟ್ಟು ಅದೊಂದ್ಸಲ ಮಾಡ್ತೀನಿ ಫ್ರೆಂಡ್ಸ್. ಸೊಪ್ಪು ಎತ್ತಿಟ್ಟಿದ್ದೀನಿ, ಆದರೆ ನಾಳೆ ಇದ್ರಲ್ಲೇ ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಹಸ್ವಾಗ್ತಿದೆ. ಊಟ ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಇವನು ಬೆಳಗ್ಗೆ ಹಾಲುನೂ ಅನ್ನ ಹಾಕಿದ್ದೀನಿ. ಬಂದ ತಕ್ಷಣ ಪಾಪ ಮೊಗ ಹೊಟ್ಟೆಸ್ಕೊಂಡವನೆ ಅಂತ ಅದನ್ನು ತಿಂದಿಲ್ಲ. ಆ ಮರಿಗಳಿಗೆ ಹಾಕಿದ್ವಿ. ಇವಾಗ ಮೊಟ್ಟೆ ಕಿವುಚ್ಬಿಟ್ಟು ಹಾಕಿದ್ದೀನಿ ಅನ್ನನ. ಮೊಟ್ಟೆ ಇವ್ನ ಫೇವ್ರೇಟ್ ಅಂದ್ಬಿಟ್ಟು ಅದನ್ನು ತಿಂದಿರ ಹಿಂಗೆ ಬಿತ್ಕೊಂಡವನೆ. ಅವ್ರ ಮನೆ ಚಿಕನ್ನು ಹಾಕಿರ್ತಾನೆ. ಎಷ್ಟೇ ತಿಂದ್ರು ಅವನಿಗೆ ಮೊಟ್ಟೆ ಫೇವ್ರೇಟ್ ಅಲ್ಲ ಪಿ. ಚಿಕನ್ ಹಾಕಿದ್ರ ಅವ್ರು ನಿಂಗೆ ತಿನ್ಬಿಟ್ಟಾ? ನಾವು ಹಾಲು ತಗೊಟ್ಬಿಟ್ಟು ಹೋಗಿದ್ವಿ ಫ್ರೆಂಡ್ಸ್ ಅವ್ರಿಗೆ. ನಾನ್ ವೆಜ್ ಅವ್ರು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಹಾಲು ಹಾಕಿರ್ಲಿ ನಾಳೆ ನಾವು ಬರೋ ಗಂಟ ಅಂತ ಅಂದ್ಬಿಟ್ಟು ಅವರು ಚಿಕನ್ ಹಾಕಿದ್ರೆ ಹೆಂಗೆ ನಾವು ಚಿಕನ್ ಹಾಕ್ತೀವಲ್ಲ, ಹೊಟ್ಟೆ ತುಂಬ ತಿಂತಾನೆ. ಓಕೆ ಫ್ರೆಂಡ್ಸ್, ಈಗ ಟೈಮ್ ಬಂದು 11 ಗಂಟೆ ಆಗ್ತಾ ಬಂತು. ಈಗ ಕರೆಂಟ್ ಬಂತು ಫ್ರೆಂಡ್ಸ್. ಈಗ ವಿಶ್ ಮಾಡುವ. ಶ್ರೇಯಾ ಹಾಯ್. ಹಾಯ್. BP ಬಿಂದು 30ಕ್ಕೆ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಪುಷ್ಪಿತ್ ವಿಶ್ರುತ್ ಹಾಯ್ ಮಕ್ಳ. ಹಾಯ್. ಮೋನಿಕಾ ಸಿಸ್ಟರ್ ಭರತಣ್ಣ 1ನೇ ತಾರೀಕು ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದಿರಾ, ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬೈ ಬೈ, ಗುಡ್ ನೈಟ್. ಬಾಯ್, ಗುಡ್ ನೈಟ್.